ತಾವೆಲ್ಲ ಬಂದು ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಸಿನಿಮಾ ನೋಡಿ ಇಷ್ಟೊತ್ತು ತಾಳ್ಮೆಯಿಂದ ಸಿನಿಮಾ ನೋಡಿ ಮತ್ತೆ ವಾಪಸ್ ಬಂದು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಆಸೀನರಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಕೆಳಗಡೆ ಸಿನಿಮಾ ನೋಡಾದ್ಮೇಲೆ ತುಂಬ ಜನ ಸಿನಿಮಾ ಚೆನ್ನಾಗಿ ಮಾಡಿದ್ದೀರಿ ಅಂತ ಎಲ್ಲ ನನ್ನನ್ನು ತುಂಬ ಪ್ರಶಂಸೆ ಮಾಡಿದ್ರಿ. ತಮ್ಮೆಲ್ಲರಿಗೂ ಆಭಾರಿ. ದಯವಿಟ್ಟು ಇದೇ ಥರ ನಮ್ಮ ಸಿನಿಮಾ 4ನೇ ತಾರೀಕು ಅಕ್ಟೋಬರ್ ರಿಲೀಸ್ ಆಗುತ್ತೆ. ಸಪೋರ್ಟ್ ಮಾಡಿ, ತಮ್ಮ ಫೇಸ್ಬುಕ್ ವಾಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಸಿನಿಮಾನ ಪ್ರಮೋಟ್ ಮಾಡಿ. ಈ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು, ಸಣ್ಣ ಬಜೆಟ್ ಸಿನಿಮಾಗಳು ಇವತ್ತು ತುಂಬ ಅಗತ್ಯ ಇದೆ. ದಯಮಾಡಿ ಕನ್ನಡ ಇಂಡಸ್ಟ್ರಿಯನ್ನು ಸ್ವಲ್ಪ ಇನ್ನೂ ಉಳಿಸ್ಕೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ಒಳ್ಳೆ ಚಿತ್ರನ ಯಾವತ್ತೂ ಕನ್ನಡಿಗರು ಕೈ ಬಿಟ್ಟಿಲ್ಲ. ಈ ಥರದ ಒಂದು ಒಳ್ಳೆಯ ಸಿನಿಮಾನ ತಾವೆಲ್ಲ ಬೆಂಬಲಿಸಬೇಕು ಅಂತ ನಾನು ಈ ಮೂಲಕ ಅಷ್ಟೇ ಕೇಳ್ಕೊಳ್ಳೋಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲರೂ ಸಿನಿಮಾನ ಬೆಂಬಲಿಸಿ. ಈ ಸಿನಿಮಾ ಆಗೋದಕ್ಕೆ ಇವತ್ತು ನಾನು ಒಬ್ಬ ವ್ಯಕ್ತಿನ ನೆನೆಸ್ಕೊಳ್ಳೇಬೇಕು, ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಆ್ಯಕ್ಚುಲಿ ಇವತ್ತು ಅವ್ರಿಗೆ ಇರಬೇಕಿತ್ತು. ಈ ಸಿನಿಮಾ ಆಗೋದಕ್ಕೆ ಮುಖ್ಯವಾದ ಕಾರಣ ಅವರೇ. ನಮ್ಮ ಕಾರ್ಯಕಾರಿ ನಿರ್ಮಾಪಕರು ವರದಣ್ಣ ಅವರ ಅಳಿಯ ನಾನು ಈ ಥರ ಸಿನಿಮಾ ಮಾಡಬೇಕು ಸರ್ ಅಂತ ಹೇಳಿದಾಗ ಆಯಿತು ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಪು ಸರ್ ಹತ್ರ ಕರ್ಕೊಂಡೋದ್ರು ಕತೆ ಹೇಳಿ ಅಂತ. ನಾನು ಕತೆ ಹೇಳಿದೆ. ಕತೆ ಕೇಳಿದ ತಕ್ಷಣ ಅವ್ರು ಹೇಳಿದ್ರು ವಿಜಯ್ ಚೆನ್ನಾಗಿದೆ, ಗೋ ಹೆಡ್ ಅಂತ ಹೇಳಿದ್ರು. ಅವತ್ತು ಅವರೇನಾದರೂ ಒಂಚೂರು ಬೇಡ ಅಂದಿದ್ರು ಇವತ್ತು ಈ ಸಿನಿಮಾ ಆಗ್ತಿರ್ಲಿಲ್ಲ. ಹಾಗಾಗಿ ಅವರನ್ನು ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಅವರ ಆಶೀರ್ವಾದ ನಮ್ಮ ಸಿನಿಮಾಗಿರುತ್ತೆ ಅಂತ ನನ್ನ ಭಾವನೆ. ದಯವಿಟ್ಟು ತಾವೆಲ್ಲ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಕಥೆನ ಸಾಮಾನ್ಯವಾಗಿ ಯಾವುದೇ ಡೈರೆಕ್ಟ್ರು ಬಿಟ್ಕೊಡಲ್ಲ, ಬಟ್ ನಾನು ಕತೆ ಏನಂತ ನಿಮ್ಗೆ ಹೇಳ್ತೀನಿ. ಕತೆ ಏನಂದರೆ ಇದು ಒಂದು ನಗರ ಪ್ರದೇಶದಲ್ಲಿ ನಡೆಯುವಂಥ ಕತೆ. ಒಬ್ಬ ತಂದೆ, ಆತ ಬೇಜವಾಬ್ದಾರಿಯಾದಂಥ ವ್ಯಕ್ತಿ, ಕುಡಿತಕ್ಕೆ ದಾಸನಾಗಿರ್ತಾನೆ. ತನ್ನದೇ ಆದಂಥ ಒಂದು ವೈಯಕ್ತಿಕ ಕಾರಣ ಅಥವಾ ಕೌಟುಂಬಿಕ ಕಾರಣದಿಂದ. ಹಾಗಾಗಿ ತಂದೆ ಮಕ್ಕಳ ಒಂದು ಬದುಕಿನ ನಡೆಯುವಂಥ ಒಂದು ವೈರುಧ್ಯಗಳು, ವ್ಯತ್ಯಾಸಗಳನ್ನು ನಾನು ಈ ಚಿತ್ರದಲ್ಲಿ ತೋರ್ಸಕ್ಕೆ ಹೊರಟಿದ್ದೀನಿ. ಕತೆ ಏನಂತಂದರೆ, ಆತನ ಕುಡಿತದಿಂದ ಮನೆ ಬಾಡಿಗೆನೂ ಸಹ ಕಟ್ಟಕ್ಕಾಗದೆ ಅವ ಅಪ್ಪ ಮಕ್ಕ ಇಬ್ಬರು ಮನೆಯನ್ನು ಕಳ್ಕೊಂಡು ಬೀದಿಗೆ ಬೀಳ್ತಾರೆ. ಆಗ ರಿಯಾಜ್ ಅನ್ನೋ ಒಂದು ಕ್ಯಾರೆಕ್ಟರ್ ಸಹಾಯದಿಂದ ಅವ್ರಿಗೊಂದು ಊರಿಂದ ಹೊರಗಿರ್ತಕ್ಕಂಥ ಒಂದು ಪಾಳು ಬಂಗ್ಲೆ ಸಿಗುತ್ತೆ ವಾಸ ಮಾಡೋದಕ್ಕೆ. ಬಟ್ ಆ ಮನೆಯಲ್ಲಿ ಕರೆಂಟ್ ಸಂಪರ್ಕ ಇರೋದಿಲ್ಲ, ವಿದ್ಯುತ್ ಇರೋದಿಲ್ಲ. ಆ ಹುಡುಗ ತುಂಬ ಪ್ರತಿಭಾವಂತ, ಓದೋದ್ರಲ್ಲಿ ಮುಂದಿರ್ತಾನೆ. ಅಂದರೆ ಅವನಿಗೆ ಓದ್ಕೊಳ್ಳೋದಕ್ಕೆ, ಬರ್ಕೊಳ್ಳೋದಕ್ಕೆ, ಹೋಮ್ವರ್ಕ್ ಮಾಡೋದಕ್ಕೆ ಮನೇಲಿ ಕರೆಂಟ್ ಇರಲ್ಲ. ಹಾಗೆ ಸ್ಕೂಲಲ್ಲೂ ಟೀಚರ್ಸ್ಗಳೆಲ್ಲ ಬಯಸ್ಕೊಂಡು ತುಂಬ ಅವಮಾನಗಳನ್ನ ಅನುಭವಿಸ್ತಾನೆ. ಆಗ ನಾನು ಏನಾದರೂ ಮಾಡಿ ನಮ್ಮ ಮನೆ ಕರೆಂಟ್ ಹಾಕ್ಸ್ಬೇಕು ಅಂತೇಳಿ ಅವನು ಪೇಪರ್ ಹಾಕೋ ಕೆಲಸಕ್ಕೆ ಸೇರ್ಕೊತಾನೆ. ಪೇಪರ್ ಹಾಕೋ ಒಬ್ಬ ಏಜೆಂಟ್ ಸಹಾಯದಿಂದ ಆತ ತನ್ನ ಮನೆಗೆ ಬೇಕಾದಂಥ ಕರೆಂಟ್ ಹಾಕ್ಸ್ಕೋಬೇಕು ಅಂತ ದುಡ್ಡನ್ನೆಲ್ಲ ಕೂಡಿಟ್ಟು ಅದನ್ನು ದುಡ್ಡು ತಗೊಂಡೋಗಿ ಎಲೆಕ್ಟ್ರಿಸಿಟಿ ಆಫೀಸ್ಗೆ ಹೋಗಿ ಕೇಳಿದಾಗ ಆ ಮನೆ ಓನರೇ ಬರಬೇಕು ಅಂತ ಹೇಳ್ತಾರೆ. ಓನರ್ ಅವ್ರು ಫಾರಿನ್ಲಿ ಇರ್ತಾರೆ. ಹಾಗಾಗಿ ಆ ಆಸೆನೂ ನೆರವೇರೋದಿಲ್ಲ ಅವನಿಗೆ. ಮತ್ತೆ ಅವ್ನು ದುಡ್ಡನ್ನು ವಾಪಸ್ ತಂದು ಇಟ್ಟಿರ್ತಾನೆ. ಆಮೇಲೆ ಅವ್ಳು ಗೆಳತಿ ಹೋಗಿ ಹೇಳ್ತಾಳೆ, ನೀನು ಯಾಕೆ ಆ ದುಡ್ಡಿಂದ ನೀನೊಂದು ಎಲೆಕ್ಟ್ರಿಕ್ ಡಿವೈಸ್ ಸೋಲಾರ್ ವಿದ್ಯುತ್ ಬಲ್ಬ್ ತಗೋಬಾರ್ದು ಅಂತ ಹೇಳ್ತಾಳೆ. ಆದರೆ ಅವನು ಅದೃಷ್ಟವಶಾತ್ ಏನಾಗುತ್ತೆ, ಆ ದುಡ್ಡಿನ ಮೇಲೆ ಇಲಿ ಕಚ್ಚಿ ತಿಂದ್ಬಿಟ್ಟಿರುತ್ತೆ. ಹಾಗೆ ಒಂದೊಂದೇ ಸವಾಲುಗಳು ಅವನು ಎದುರಿಸ್ತಾ ಹೋಗ್ತಾನೆ, ಮನೆಗೆ ಕರೆಂಟ್ ಹಾಕ್ಸೋಕ್ಕೆ ಏನೆಲ್ಲ ಮಾಡಬೇಕು ಅಂತ. ಕೊನೆಗೆ ಒಂದಿನ ಅವನು ಎಲ್ಲವನ್ನು ಕಳ್ಕೊಂಡು ಡೆಸ್ಟ್ರಾಯ್ ಆಗಿ ಒಬ್ಬನೇ ಕೂತಿರ್ಬೇಕಾದ್ರೆ ಒಂದು ಮಿಂಚು ಹುಳು ಬರುತ್ತೆ ಅವ್ರ ಮನೆಯ ಮುಂದೆ. ಆ ಮಿಂಚು ಹುಳು ನೋಡಿ ಅವನಿಗೊಂದು ಹೊಸ ಆಸೆ, ಆಲೋಚನೆ ಅವನ ಮನಸ್ಸಲ್ಲಿ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಅವ್ರ ಟೀಚರು ಮಿಂಚು ಹುಳುವಿನ ಒಂದು ಸ್ವಾವಲಂಬಿ ಬದುಕು ಹೆಂಗಿರುತ್ತೆ, ಅದು ಯಾವ ಥರ ಜೀವಿಸುತ್ತೆ ಅನ್ನೋದನ್ನ ಅವನಿಗೆ ಕತೆ ಹೇಳಿದಾಗ ಅದನ್ನು ಇನ್ಸ್ಪೈರ್ ಆಗಿ ತಗೊಂಡು ಅವನಿಗೆ ಮನೆಗೆ ಬೇಕಾದಂಥ ವಿದ್ಯುತ್ತನ್ನು ಉತ್ಪತ್ತಿ ಮಾಡುವಂಥ ಒಂದು ಯಂತ್ರವನ್ನು ಕಂಡುಹಿಡಿತಾನೆ ಅವನು. ಅಂದರೆ ತನಗೇನೋ ಒಂದು ಅವಶ್ಯಕತೆ ಇರೋದನ್ನು ಕಂಡುಹಿಡಿತಾನಲ್ಲ, ಆ ವಸ್ತು ಇಡೀ ಜಗತ್ತಿಗೆ ಅಗತ್ಯವಾದಂಥ ವಸ್ತುವಾಗಿ ಪರಿಣಮಿಸುತ್ತೆ. ಅಂದರೆ ಅವನು ತನ್ನಲ್ಲಿ ತಾನು ಬೆಳಕನ್ನು ಕಂಡುಕೊಳ್ಳೋದು ಹೋಗಿ ಜಗತ್ತಿಗೆ ಬೆಳಕು ಆಗ್ತಾನೆ ಅನ್ನೋದು ಈ ಒಟ್ಟಾರೆ ಸಿನಿಮಾದ ತಾತ್ಪರ್ಯ. ಈ ಥರದ್ದು ಒಂದು ಕಥೆನ ಈ ಸಿನಿಮಾದಲ್ಲಿ ನೀವು ನೋಡಿದರೆ ಸಾಕಷ್ಟು ಜನ, ಮಾಧ್ಯಮದವ್ರು ಯಾರು ಸ್ವಲ್ಪ ಜನ ಬಂದಿರಲಿಲ್ಲ ಅಂತ ನಾನು ಪೂರ್ತಿ ಕಥೆನ ಹೇಳಿದೆ. ಇಷ್ಟೇ ಸರ್ ಈ ಸಿನಿಮಾ ಕತೆ. ಸರ್ ಪೃಥ್ವಿ ಬಗ್ಗೆ ಏನು ಹೇಳೋದು ಸರ್, ಅವ್ರ ಬ್ಲಡ್ಡಲ್ಲೇ ರಕ್ತದಲ್ಲೇ ಆ ಕಲೆ ಇದೆ, ಅವ್ರ ತಾತ, ಅವ್ರ ಜೀನು ಎಲ್ಲ. ನಾವೇನು ಹೇಳೋದು ಸರ್, ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾರೆ ಅಂತ ಅನಿಸ್ಲೇ ಇಲ್ಲ ನನಗೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು, ಒಳ್ಳೆಯ ಕೋಆಪ್ರೇಟಿವ್. ನಾವು ಏನೂ ಅಂಥ ಸವಲತ್ತಿರಲಿಲ್ಲ. ಸಣ್ಣ ಬಜೆಟ್ ಸಿನಿಮಾ ಆದರೂ ನಾವೆಲ್ಲಿ ಊಟ ಕೊಟ್ಟರು, ಎಲ್ಲಿ ಶೂಟಿಂಗ್ ಮಾಡಿದ್ರು, ಯಾವುದೇ ಕಾಸ್ಟ್ಯೂಮ್ ಕೊಟ್ಟರು
ಹಾಕೊಂಡು ಮಾಡಿದ್ರು. ಅವರೊಂದು ಸ್ಟಾರ್ ಫ್ಯಾಮಿಲಿ ಅಂತ ನನಗೆ ಅನಿಸ್ಲೇ ಇಲ್ಲ ಸರ್. ಒಂದು ರೀತಿ ನನ್ನ ಅದೃಷ್ಟ, ರಾಜ್ ಕುಟುಂಬದ ಒಬ್ಬ ಫಸ್ಟ್ ಟೈಮ್ ನನ್ನನ್ನು ನಾನು ಲಾಂಚ್ ಮಾಡಿದೆ ಅಂತ ಹೇಳ್ಕೊಳ್ಳೋಕೆ ನನಗೊಂಥರ ಹೆಮ್ಮೆ ಅನಿಸುತ್ತೆ. ನನ್ನ ಚಿತ್ರದ ಮುಖಾಂತರ ಅವ್ರು ಇಂಟ್ರೊಡ್ಯೂಸ್ ಆಗ್ತಿರೋದು ನನಗೊಂದು ಕ್ರೆಡಿಟ್ ಇದು. ಆ ಥರ ಹಂಬಲ್ ಪರ್ಸನ್ ಅಂತ ಹೇಳಿದ್ರು ಸರ್. ನನ್ನದು 3ನೇ ಸಿನಿಮಾ ಸರ್ ಇದು. ಇದಕ್ಕೆ ಹಿಂದಿಂದು ಊಟಿ, ಅದಕ್ಕಿಂತ ಫಸ್ಟ್ ಸಿನಿಮಾ ಬಂದು ಡ್ರ್ಯಾಗನ್, 2010 ಡ್ರ್ಯಾಗನ್ನು, 2015 ಊಟಿ, ಇವಾಗಿದೆ ಸರ್ ಮಿಂಚುಗಳು. ಧನ್ಯವಾದಗಳು ಸರ್. ಇನ್ನು ಕಾರ್ಯಕಾರಿಣಿ ನಿರ್ಮಾಪಕರಾದಂತಹ ಎಲ್ಲ ಪ್ರೋತ್ಸಾಹಿಸಬೇಕು. ಒಂದು ಮಕ್ಕಳ ಚಿತ್ರ ಅಂತ ನಮ್ಮ ಮಹೇಶ್ ಅವರು ಬಂದು ಹೇಳಿದಾಗ ಸಬ್ಜೆಕ್ಟ್ ಭಾಳ ಚೆನ್ನಾಗಿತ್ತು, ಸರಿ ಮಾಡೋಣ ಅಂತ ಹೇಳಿದ್ರು. ಪ್ಲಸ್ ನಮ್ಮ ರುಕ್ಕೋಜಿ ಅವರು, ಅವ್ರದ್ದು ತುಂಬ ಇದರಲ್ಲಿ ತುಂಬ ರೋಲ್ ಇದೆ, ಮೇಯ್ನ್ ಅವರೇ. ಎಲ್ಲರೂ ಪ್ರೋತ್ಸಾಹಿಸ್ಬೇಕು ಅಂತ ಕೇಳ್ತೀನಿ. ಮೀಡಿಯಾದವ್ರಿಗೆ ಎಲ್ಲರೂ ಪ್ರೋತ್ಸಾಹಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು. ನಾವು ಪುನೀತ್ ರಾಜ್ಕುಮಾರ್ ಸರ್ನ ತುಂಬ ಮಿಸ್ ಮಾಡ್ಕೊತೀವಿ. ಈ ಜಾಗದಲ್ಲಿ ಅವ್ರು ಇದ್ದಿದ್ರೆ ಇನ್ನ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂತ ಯೋಚನೆ ಮಾಡ್ಬೇಕನ್ಸುತ್ತೆ. ನೀವೆಲ್ಲರೂ ಮೂವಿ ನೋಡಿದ್ರಿ, ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಕಷ್ಟಪಟ್ಟು ಮಾಡಿರೋ ಮೂವಿ ಇದು. 4-5 ವರ್ಷ ಆಗಿತ್ತು ಹಿಂದೆನೇ ಮೂವಿ ಮಾಡಿ. ನಾನಂತರೂ ಈ ಡೈರೆಕ್ಟರ್ ಸರ್ಗೆ ಎಲ್ಲರಿಗೂ ತುಂಬ ಹಿಂಸೆ ಕೊಟ್ಬಿಟ್ಟಿದೆ. ತುಂಬ ಖುಷಿ ಆಗ್ತಿದೆ. ಮೂವಿ 4ನೇ ತಾರೀಕು ರಿಲೀಸ್ ಆಗ್ತಿದೆ ಅಂತ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ಚಿತ್ರ ನೋಡಿದ್ದೀರಲ್ಲ ನೀವು. ಸೊ ಏನು ಅನಿಸ್ತಿದೆ ನಿಮಗೆ? ಚೆನ್ನಾಗಿದೆಯಾ? ಸೊ ನನ್ನ ಪಾತ್ರ ಬಂದು ಇದರಲ್ಲಿ ಪೇಪರ್ ಏಜೆಂಟು. ಸೊ ನಮ್ಮ ಪ್ರೀತಮ್ಗೆ ಲೀಡ್ ರೋಲ್ ಮಾಡಿರೋನಿಗೆ ನಾನು ಒಂಥರ ಸಪೋರ್ಟಿಂಗ್ ಕ್ಯಾರೆಕ್ಟ್ರ್, ಯಾವಾಗಲೂ ಎನ್ಕರೇಜ್ ಮಾಡೋ ಥರ ಕ್ಯಾರೆಕ್ಟ್ರು. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ಮಹೇಶ್ ಅವ್ರು ಬಂದು ನಮ್ಮ ಮನೆಗೆ ಈ ಸ್ಟೋರಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅದೇ ನಿಮ್ಮ ಪಾತ್ರ ಹಿಂಗಿರುತ್ತೆ ಅಂತೆಲ್ಲ. ಸೊ ನನಗೂ ಇಷ್ಟ ಆಯಿತು. ಸೊ ಹಂಗೆ ಸ್ಟಾರ್ಟ್ ಆಯಿತು ನನ್ನ ಜರ್ನಿ. ಸೊ ತುಂಬ ಖುಷಿ ಆಗ್ತಿದೆ. ನಿಮ್ಮ ಮೀಡಿಯಾ ಅವ್ರ ಎನ್ಕರೇಜ್ಮೆಂಟ್ ಮತ್ತು ಜನದ ಎನ್ಕರೇಜ್ಮೆಂಟ್ ಎಲ್ಲ ಬೇಕು ಈ ಫಿಲಿಮ್ ಸಕ್ಸಸ್ ಆಗಬೇಕಂದ್ರೆ. ಸೊ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಾಮಾನ್ಯವಾಗಿ ಮಕ್ಕಳ ಚಿತ್ರಕ್ಕೆ ಬಂಡವಾಳ ಹೂಡೋರು ಅಥವಾ ಅವುಗಳನ್ನು ನಿಲ್ಲಿಸಬೇಕು ಅಂತ ತೊಡಗೋರು ತುಂಬ ಕಡಿಮೆ. ಆ ಹಿನ್ನೆಲೆಯಲ್ಲಿ ನಾನು ವರದರಾಜ್ ಅವರನ್ನ ಮತ್ತು ರಫೀಕ್ ಅವರನ್ನ ಮತ್ತು ಇವರೆಲ್ಲರಿಗೂ ಹಿನ್ನೆಲೆಯಾಗಿರುವಂಥ ಗೆಳೆಯರಾದ ದೊಡ್ಡ ಹುಲ್ಲೂರು ರುಕ್ಕೋಜಿ ಅವರನ್ನು ಮೊದಲಿಗೆ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬರು ನಿರ್ಮಾಪಕರು ಮಕ್ಕಳ ಚಿತ್ರವನ್ನೇ ಯಾಕೆ ಮಾಡ್ತಾರೆ ಅನ್ನುವ ಹಿನ್ನೆಲೆಯನ್ನು ಇಟ್ಕೊಂಡು ನೋಡಿದ್ರೆ ಕನ್ನಡದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಅತ್ಯುತ್ತಮವಾದ ಮಕ್ಕಳ ಚಿತ್ರಗಳು ಬಂದಿವೆ. ಮತ್ತು ಆ ಮಕ್ಕಳನ್ನು ಇಟ್ಟುಕೊಂಡು ವ್ಯವಹಾರದ ಅಥವಾ ಭೂತ ಪ್ರೇತದ ವಿಷಯಗಳನ್ನು ಇಟ್ಕೊಂಡು ಮಾಡಿರೋ ಚಿತ್ರಗಳು ಕನ್ನಡದಲ್ಲಿವೆ. ಆದರೆ ಮಕ್ಕಳ ರಾಜ್ಯದಂತಹ ಒಂದು ಚಿತ್ರ, ಅಥವಾ ತಾರೆ ಜಮೀನ್ ಪರ್ ಅಂತಹ ಚಿತ್ರ, ಅಥವಾ ಚಿಲ್ಡ್ರನ್ಸ್ ಹೆವೆನ್ ಅನ್ನುವಂತಹ ಚಿತ್ರ, ಅವು ನಮ್ಮ ಜೀವಿತಾವಧಿಯಲ್ಲಿ ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಫೈಂಡಿಂಗ್ ನೆಮೋ ಅನ್ನುವಂತಹ ಒಂದು ಹಾಲಿವುಡ್ಡಿನ ಕಾರ್ಟೂನ್ ಚಿತ್ರ ಇವತ್ತು ಮತ್ತೆ ಗಳಿಸುವ ಅದರ ಗಳಿಕೆಯನ್ನು ನೋಡಿದ್ರೆ, ಅಥವಾ ಡಿಸ್ನಿ ಲ್ಯಾಂಡ್ ಅಂತವರು ಅಥವಾ ಹಾಲಿವುಡ್ನ ದೊಡ್ಡ ಸಂಸ್ಥೆಗಳು ಮಕ್ಕಳ ಮೇಲೆ ಹ್ಯಾರಿ ಪ್ಯಾಟರ್ ಅಂತಹ ಅಥವಾ ಭಾಳ ಪ್ರಸಿದ್ಧ ಜಂಗಲ್ ಬುಕ್ನಂತಹ ಅನೇಕ ಚಿತ್ರಗಳನ್ನು ಮಕ್ಕಳ ಮುಖೇನ, ಬಹುಶಃ ಮಕ್ಕಳ ಮುಖೇನ ದುಡಿಮೆ ಬಹಳ ದೊಡ್ಡದಿದೆ, ಆದರೆ ನಾವು ಅದನ್ನು ಸರಿಯಾಗಿ ಪರಿಗಣಿಸಿಲ್ಲ ಅಂತ ಅನಿಸುತ್ತೆ. ಆದರೂ ಕನ್ನಡದಲ್ಲಿ ಚಿನ್ನಾರಿ ಮುತ್ತದಂತಹ, ಕೊಟ್ರೇಶಿ ಕನಸುವಂತಹ ಚಿತ್ರಗಳು ಮನೆ ಮಾತಾಗಿ ಇವತ್ತಿಗೂ ಅವು ಮತ್ತೆ ನೋಡಬೇಕು ಅಂತ ಅನ್ನಿಸ್ತವೆ. ಸೊ ಕನ್ನಡ ಚಿತ್ರರಂಗ, ಅದರಲ್ಲೂ ಮುಖ್ಯವಾಗಿ ಈಗ NR ನಂಜುಂಡೇಗೌಡ ಅಂತ ನಮ್ಮ ಸ್ನೇಹಿತರು ಒಬ್ಬರಿದ್ದಾರೆ. ಅವರು ಚಿಲ್ಡ್ರನ್ಸ್ ಫಿಲ್ಮ್ ಇಂಡಿಯಾ ಅಂತ ಒಂದು ಸೊಸೈಟಿನೇ ಮಾಡ್ಕೊಂಡು ಮಕ್ಕಳ ಚಿತ್ರಕ್ಕಾಗಿ ತಮ್ಮನ್ನು ತಾವು ಡೆಡಿಕೇಟ್ ಮಾಡೋ ಅಂಥವ್ರಿದ್ದಾರೆ. ಅನೇಕ ಜನ ನಿರ್ದೇಶಕರು ಮಕ್ಕಳ ಮೇಲೆ ಕೆಲಸ ಮಾಡಿರೋ ಅಂಥವ್ರಿದ್ದಾರೆ. ಮಕ್ಕಳ ಮನಸ್ಸಿದೆಯಲ್ಲ, ಅದು ಹೂ ಥರ ನವಿರಾದ ಭಾವದ ಜೊತೆಯಲ್ಲಿ, ಘಾಸಿಯಾಗದ ವಿಷಯದ ಜೊತೆಯಲ್ಲಿ ಬದುಕಬೇಕಾಗಿರುವಂತಹ ಆ ಹೂಗಳನ್ನು ಕಾಪಾಡಿದ ಹಾಗೆ ಮಕ್ಕಳನ್ನು ಕಾಪಾಡುವ ಒಂದು ಜವಾಬ್ದಾರಿ ಸೊಸೈಟಿ ಮೇಲೂ ಇದೆ, ನಿರ್ದೇಶಕರ ಮೇಲೂ ಇದೆ, ಪೋಷಕರ ಮೇಲೂ ಇದೆ. ಈ ಚಿತ್ರವನ್ನು ನೋಡಿದಾಗ ನನಗೆ ಅನ್ನಿಸ್ತು, ಎಷ್ಟೋ ಸಾರಿ ಹುಡುಗನ ಶೇಡ್ ನೋಡಿದಾಗ ತಾರೆ ಜಮೀನ್ ಪರ್ನ ಎಲ್ಲೋ ಒಂದು ದುಃಖ ಕಾಣ್ತಾ ಇದೆಯೇನೋ ಅಂತ ಅನಿಸ್ತಿತ್ತು. ಆದರೆ ಈ ಚಿತ್ರದ ವಿಶೇಷ ಏನಂದರೆ, ಇದು ಒಂದು ವೈಜ್ಞಾನಿಕ ಚಿತ್ರ. ಮುಖ್ಯವಾಗಿ ಮೆಕ್ಯಾನಿಕಲ್ ಇಂಜಿನಿಯರ್ನ
ಎಂಜಿನಿಯರಿಂಗನ್ನು ಕನ್ವರ್ಟ್ ಟು ಎಲೆಕ್ಟ್ರಿಕ್ ಎನರ್ಜಿಗಾಗಿ ಝೋಲಾಂಟ ಅನ್ನುವಂತಹ ಒಬ್ಬ ವಿಜ್ಞಾನಿಯ ಜೀವನವನ್ನು ನೆನಪು ಮಾಡುವಂತಹ ಚಿತ್ರ ಇದೆ. ಅದಕ್ಕಾಗಿ ನಾನು ಈ ತಂಡವನ್ನು, ಮುಖ್ಯವಾಗಿ ನಿರ್ದೇಶಕರನ್ನು ಮೊದಲಿಗೆ ಅಭಿನಂದಿಸ್ತೀನಿ. ಯಾಕೆ ಅಂತಂದರೆ ಅವೈಜ್ಞಾನಿಕ ವಿಚಾರಗಳನ್ನೇ ಬಿತ್ತುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇಂಥದ್ದೊಂದು ಒಳ್ಳೆಯ ವೈಜ್ಞಾನಿಕ ಚಿತ್ರವನ್ನು ಕೊಟ್ಟಿದ್ದೀರಲ್ಲ, ಮನೆ ಮುಂದೆ ಕೂತು ನೋಡಬೇಕಾಗಿರುವ ಚಿತ್ರ ಇದೆ. ಮಕ್ಕಳು ಸಿನಿಮಾ ನೋಡೋದಕ್ಕೆ, ಮಕ್ಕಳನ್ನು ತೋರಿಸೋದಕ್ಕಾಗಿ ಪೋಷಕರು ಸಹಜವಾಗಿ ಬರಬೇಕು. ನಾವು ಮೊದಲ ಎಡಿಷನ್ನು ಲಿಟ್ಲ್ ಚಾಂಪ್ನ ರೀತಿಯಲ್ಲಿ ಕನ್ನಡದಲ್ಲಿ ಡ್ರಾಮಾ ಜೂನಿಯರ್ಸ್ಗಳನ್ನು ತಂದಾಗ, ಪ್ರೋಗ್ರಾಮ್ ತಂದಾಗ, ಈಗ ಎಷ್ಟು ಮುಗಿ ಬೀಳ್ತಾರೆ ಅಂದರೆ, ಸರ್ ಹೇಗಾದರೂ ಮಾಡಿ ನನ್ನ ಮಗನ್ನ ಒಂದು ಡ್ರಾಮಾ ಜೂನಿಯರಲ್ಲಿ ಬರಂಗೆ ಮಾಡಿ ಸರ್. ಸೊ ಈಗ ಟೆಲಿವಿಷನ್ ಮೂಲಕ ಕೂಡ ಪರ್ಫಾರ್ಮಿಂಗ್ ಆರ್ಟ್ ಭಾಳ ವ್ಯಾಪಕವಾಗಿ ಬೆಳೆದಿದೆ. ಶಿಕ್ಷಣದ ಮತ್ತೊಂದು ಭಾಗ. ನಾವು ಮುಖ್ಯವಾಗಿ ಮಕ್ಕಳ ಚಿತ್ರವನ್ನು ನೋಡಬೇಕಾಗಿರೋದು ಮುಖ್ಯವಾಗಿ ಎಜುಕೇಟಿವ್ ಫಿಲ್ಮ್ಸೇ ಆಗಿರ್ತವೆ. ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ, ತಿದ್ದುವ, ಅಥವಾ ಒಂದು ಅವರ ವೆಂಚರ್. ಈ ಕನ್ನಡದಲ್ಲೇ ಪುಟಾಣಿ ಏಜೆಂಟ್ 1, 2, 3 ಅಂತಹ ಸಿನಿಮಾ ಮಾಡಿರೋ ಪರಿಣಾಮ, ಅಥವಾ ಪ್ರಚಂಡ ಪುಟಾಣಿಗಳು ಅನ್ನುವಂತಹ ಚಿತ್ರ, ಅಥವಾ ನಾಗರಹೊಳೆ ಅಂತಹ ಚಿತ್ರ, ಬಹಳ ದೊಡ್ಡ ಟ್ರೆಂಡ್ ಸೆಟ್ಟರ್ಸ್ ಮಾಡಿರುವಂತಹ ಚಿತ್ರಗಳು ಕನ್ನಡದಲ್ಲಿವೆ. ನನಗನ್ಸುತ್ತೆ ಈ ಚಿತ್ರ ಕೂಡ ಅಂಥದ್ದೇ ಒಂದು ಟ್ರೆಂಡ್ ಸೆಟ್ಟನ್ನು ಮಾಡುವಂತಹ ಚಿತ್ರ. ಮಕ್ಕಳ ವೈಜ್ಞಾನಿಕ ಮನೋಭಾವ ಇವತ್ತು ಎಷ್ಟು ವ್ಯಾಪಕವಾಗಿದೆ ಅಂದರೆ, ಅದು ಥಿಯೇಟ್ರಲ್ಲಿದೆ, ವಿಜ್ಞಾನದ ನಾಟಕಗಳಲ್ಲಿದೆ, ವಿಜ್ಞಾನದ ಚಿತ್ರಗಳಲ್ಲಿದೆ. ಈ ವಿಷಯ ಒಂದು ಸೈಂಟಿಫಿಕ್ ಟೆಂಪರಮೆಂಟನ್ನು ಬಹಳ ಅದ್ಭುತವಾಗಿ, ಅದರಲ್ಲೂ ಸಂವಿಧಾನ ಕೊಡಮಾಡಲ್ಪಟ್ಟಂತಹ ನಮ್ಮ ಮುಖ್ಯ ಕರ್ತವ್ಯಗಳಲ್ಲಿ ವೈಜ್ಞಾನಿಕ ಮನೋಧರ್ಮವನ್ನು ಪ್ರಚುರಪಡಿಸುವ ಒಂದು ವಿಷಯವಾಗಿ ಕೂಡ ಈ ಚಿತ್ರ ತನ್ನದೇ ಆದ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಇಟ್ಕೊಂಡಿದೆ ಅಂತ ಆಶಿಸ್ತಾ, ಮತ್ತು ಇಂತಹ ಚಿತ್ರಗಳಿಗೆ ಪ್ರೋತ್ಸಾಹವನ್ನು ನಾವು ಚಿತ್ರಮಂದಿರಗಳಿಗೆ ಮಕ್ಕಳ ಸಹಿತ ಪೋಷಕರು ಬಂದು ನೋಡದ ಹೊರತು ಇದು ಪ್ರೋತ್ಸಾಹ ನೀಡುವ ಬೇರೆ ಸಾಧ್ಯತೆ ಇರೋದಿಲ್ಲ. ಅಂತಹ ಒಂದು ಪ್ರೋತ್ಸಾಹವನ್ನು ಈ ಚಿತ್ರ ಪಡೀಲಿ ಅಂತ ಆಶಿಸ್ತೀನಿ. ನಿರ್ಮಾಪಕರ ಶ್ರಮ ಸಾರ್ಥಕ ಆಗಿದೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಯಾವ ಚಿತ್ರಗಳನ್ನು ಬೇಕಾದರೂ ತೆಗಿಬೋದು. ಚಿತ್ರಗಳನ್ನು ತೆಗಿಯೋಕ್ಕೆ ನಿರ್ದೇಶಕರಲ್ಲಿ ಕಂಟೆಂಟ್ಗಳಿಗೆ ಏನು ಕಡಿಮೆ ಇಲ್ಲ, ಬೇಕಾದಷ್ಟಿದೆ. ಆದರೆ ಒಂದು ಉತ್ತಮ ಅಭಿರುಚಿಯನ್ನು ರೂಪಿಸುವಂತಹ ಚಿತ್ರವನ್ನೇ ತೆಗಿಬೇಕು ಅನ್ನುವ ಒಂದು ಜವಾಬ್ದಾರಿ ಇದೆಯಲ್ಲ, ಅದು ಅಭಿನಂದನಾರ್ಹವಾದ್ದು. ಕನ್ನಡ ಸಿನಿಮಾ ಸರಿಯಾದ ದಿಕ್ಕಿನಲ್ಲಿ ಮಕ್ಕಳ ಮನಸ್ಸನ್ನು ಕಟ್ಟುವ ಕೆಲಸವನ್ನು ಇಂತಹ ಚಿತ್ರಗಳ ಮುಖೇನ ಮಾಡ್ತಾ ಇದೆ ಅಂತ ನಾನು ತುಂಬ ಹರ್ಷಿಸ್ತೇನೆ ಮತ್ತು ಸಂತೋಷ ಆಗಿದೆ. ಒಂದು ಒಳ್ಳೆಯ ನೆನಪಿನಲ್ಲಿ ಉಳಿಯುವಂತಹ ಚಿತ್ರವನ್ನು ನೀವು ಮಾಡಿದ್ದೀರಿ. ಅದಕ್ಕಾಗಿ ನಿಮ್ಮ ತಂಡಕ್ಕೆ ನಾನು ಅಭಿನಂದನೆಗಳನ್ನು ನೀಡಿ ನಾನು 4 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅದ್ಭುತ ಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕಾರ ಮಾಡ್ತಾ, ವೇದಿಕೆಯ ಮುಂದೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹಾಗೂ ಮಾಧ್ಯಮದ ನನ್ನೆಲ್ಲ ಮಿತ್ರರಿಗೂ ನಮಸ್ಕರಿಸ್ತಾ, ಚಿತ್ರ ಬಿಡುಗಡೆಗೆ ಮುನ್ನ ಇಂಥ ಒಂದು ಸೊಗಸಾದ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು ನನಗೆ ತುಂಬ ಸಂತೋಷ ತಂದಿದೆ. ನಮ್ಮನ್ನು ಪ್ರೋತ್ಸಾಹಿಸಿ ಸಾಕಿ ಬೆಳೆಸಿದಂತಹ ರಾಜ್ಕುಮಾರ್ ಕುಟುಂಬ, ವರ್ಧಣ್ಣ ಅವರ ಅಳಿಯ ಇವತ್ತು ಮಕ್ಕಳ ಚಿತ್ರಕ್ಕೆ ಕೈ ಹಾಕಿರ್ತಕ್ಕಂಥ ತುಂಬ ಖುಷಿಯಾಗಿದೆ. ಹಾಗೆ ಅವರ ಮಗ ಪೃಥ್ವಿರಾಜ್ಗೂ ಕೂಡ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತೇನೆ. ಒಂದು ಮಾತು, ಚಿತ್ರ ನೋಡಿದಾಗ ತಟ್ಟನೆ ಯಾವತ್ತು ಸಿನಿಮಾ ಆದಮೇಲೆ ಸ್ಕ್ರಿಪ್ಟ್ ಅಲ್ಲ, ಸಿನಿಮಾ ಹೇಗೆ ನಿಮಗೆ ಫೀಲ್ ಆಗುತ್ತೆ ಅನ್ನೋದೇ ಭಾಳ ಮುಖ್ಯ ಆಗುತ್ತೆ. ನನಗೆ ಅಲ್ಲಲ್ಲಿ ಸಿನಿಮಾ ನೋಡ್ತಿರ್ಬೇಕಾದ್ರೆ ಒಂದು ರೀತಿ ಚೋಕ್ ಆದಂಗೆ ಆಗ್ತಿತ್ತು. ಅದರ ಅರ್ಥ ಕೊನೆಗೆ ತಡ್ಕೊಳಕ್ಕಾಗೋದಿಲ್ಲ. ಆ ತಂದೆ ಮಗ ಆ ಬಾಂಧವ್ಯ ಜೊತೆಯಲ್ಲಿ ಅವರು ನಡೆದು ಬಂದ ಹಾದಿ, ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಮಕ್ಕಳು ವಿಕಾಸದ ಜೊತೆಯಲ್ಲಿ ಅವರು ಯಾವ ರೀತಿಯಲ್ಲಿ ವಿಕಾಸತೆಯನ್ನು ಹೊಂದುತ್ತಾರೆ, ಮನರಂಜನೆಯನ್ನು ಪಡ್ಕೋತಾರೆ ಅನ್ನೋದನ್ನು ಆ ಮಗುವಿನ ಕಣ್ಣಿನಲ್ಲಿ, ಅವನ ನಗುವಿನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ತುಂಬ ಚೆನ್ನಾಗಿ ಮಾಡಿದ್ದಾನೆ ಹುಡುಗ. ಈಗ ಹುಡುಗ ಅನ್ನೋದಕ್ಕಿಂತ ಮಧ್ಯ ವಯಸ್ಸಲ್ಲಿದ್ದಾನೆ ಅವನು. ಆ ಕಡೆ ಹುಡುಗನೂ ಅಲ್ಲ, ಈ ಕಡೆ ದೊಡ್ಡ ಹುಡುಗನೂ ಅಲ್ಲ.
ಶುಭವಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತ ನಾನು ಹೇಳ್ತೇನೆ. ಈಗ ತಾನೇ ಸರ್ ಮಾತಾಡ್ತಿರ್ಬೇಕಾದ್ರೆ ಪ್ರೊಫೆಸರ್ ಅವರು ಒಂದು ಮಾತು ಹೇಳಿದ್ರು, ಚಿತ್ರ ತುಂಬ ಚೆನ್ನಾಗಿದೆ, ಇಂಥ ಚಿತ್ರಗಳು ಬರಬೇಕು ಅಂತ. ಸರ್, ನಾನು ತಮ್ಮ ಗಮನಕ್ಕೆ ತರ್ತೀನಿ. ಹಾಗೆ ಇಲ್ಲಿ ಬಚ್ಚೇಗೌಡರಿದ್ದಾರೆ, ನನಗೆ ಅವರ ಗಮನಕ್ಕೂ ಇದನ್ನು ತರಲಿಕ್ಕೆ ಇಷ್ಟಪಡ್ತೇನೆ. ಅನುಭವಿಸಿದಂಥ ಒಂದು ಸತ್ಯ ಘಟನೆಗಳನ್ನು ಮಕ್ಕಳ ಸಿನಿಮಾದ ಕುರಿತಂತೆ ನಾವು ತುತ್ತೂರಿ ಚಿತ್ರವನ್ನು ಮಾಡಿದಾಗ ಮೆಜೆಸ್ಟಿಕ್ ಚಿತ್ರಮಂದಿರದಲ್ಲಿ 5 ವಾರಗಳ ಕಾಲ ಕಾಂಪ್ಯಾಕ್ಟ್ ಹೌಸ್ಫುಲ್. ಕುಮಾರ್ ಅವರು ಅದರ ಚಿತ್ರಮಂದಿರದ ಮಾಲೀಕರಾಗಿರ್ತಾರೆ. ಅವರು ಒಂದಿನ ನಾವು ಬಂದಾಗ ಹೇಳ್ತಾರೆ, ನಾನು ಈ ಥರದೊಂದು ಆಡಿಯನ್ಸ್ನ, ಈ ಕ್ಲಾಸ್ ಆಡಿಯನ್ಸ್ನೇ ನೋಡಿಲ್ಲ ಅಂತಾರೆ. ಸರ್, ನಮ್ಮದು ರಜೆಯಲ್ಲಿ ಚಿತ್ರವನ್ನು ನಾವು ಬಿಡುಗಡೆ ಮಾಡ್ತೀವಿ. ಜೂನ್ 2ನೇ ತಾರೀಕು ನಾನು ಬಂದು ನೋಡ್ತೀನಿ, ಸ್ಕೂಲ್ ರೀಓಪನ್ ಆಗಿದೆ. ಬಿಲೀವ್ ಮೀ ಸರ್, ಒಂದೇ ಒಂದು ಮನುಷ್ಯ ಇಲ್ಲ ಚಿತ್ರಮಂದಿರದಲ್ಲಿ. ನನಗೆ ಆವತ್ತು ಗೊತ್ತಾಯಿತು, ನಮ್ಮ ನಿರ್ದೇಶಕರು ಪಿ ಶೇಷಾದ್ರಿಯವರು ಇಲ್ಲೇ ಇದ್ದಾರೆ, ಹಾಗೆ ಅದರ ಸಂಗೀತವನ್ನು ನೀಡಿದಂಥ ಹಂಸಲೇಖ ಸಾಹೇಬರು ಇಲ್ಲೇ ಇದ್ದಾರೆ. ಇಷ್ಟು ಒಳ್ಳೆಯ ಸಿನಿಮಾ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯ ಎಲ್ಲ ರೀತಿಯಲ್ಲೂ ಕೂಡ ಗಮನ ಸೆಳೆದಂಥ ಒಂದು ಸಿನಿಮಾ ಇಲ್ಲಿ ಬಿಡುಗಡೆಗೊಳ್ಳುವಾಗ ಜನ ಇದ್ದಕ್ಕಿದ್ದಂಗೆ ಶಾಲೆಗೆ ಹೋದಾಗ ಯಾರೂ ಬರಲಿಲ್ಲ. ಕಾರಣ ಇಷ್ಟೇ, ಮಕ್ಕಳ ಸಿನಿಮಾನ ತಾಯಿ ತಂದೆಯರು ನಮ್ಮ ಭಾರತದಲ್ಲಿ ಅವರಿಗೆ ಯಾವುದು ಚಾನಲ್ ಬೇಕು, ಅವರಿಗೆ ಯಾವುದು ಸಿನಿಮಾ ಬೇಕು ಅದನ್ನು ಆಯ್ಕೆ ಮಾಡ್ಕೋತಾರೆ ಹೆಚ್ಚಿನದಾಗಿ. ಮಕ್ಕಳ ಒತ್ತಾಯಕ್ಕೆ ಶಾಲೆ ಇಲ್ಲದೇ ಇದ್ದಾಗ ಬರ್ತಾರೆ. ಆದರೆ ಮಕ್ಕಳ ಶಾಲೆ ಪ್ರಾರಂಭ ಆಗಿದ ತಕ್ಷಣವೇ ಈ ಸಿನಿಮಾಗೆ ತಂದೆ ತಾಯಿ ಇಲ್ಲದೆ ಇದ್ದಂಥ ಒಂದು ಅನಾಥ ಪ್ರಜ್ಞೆ ಒಬ್ಬ ನಿರ್ಮಾಪಕನ ಕಾಡುತ್ತೆ. ಈ ಮಾತನ್ನು ನಾನು ಇಲ್ಲಿ ಯಾಕೆ ಹೇಳ್ತೀನಿ ಅಂತಂದರೆ, ಇದಕ್ಕೆ 3 ಕಾರಣ ಇದೆ. ಒಂದು, ಬೇರೆ ಎಲ್ಲ ರಾಜ್ಯಗಳಿಗೆ ಹೋಲಿಸಿದಾಗ ಕರ್ನಾಟಕದಲ್ಲಿ 4 ಸಿನಿಮಾಗೆ 25 ಲಕ್ಷ ಹಣವನ್ನು ಇವತ್ತು ಸಬ್ಸಿಡಿ ನೀಡ್ತಿದ್ದಾರೆ. ಕೆಲವರು ಬರೀ ಸಬ್ಸಿಡಿಗಾಗಿ ಸಿನಿಮಾ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿರ್ತಾರೆ. ನಾವು ಕೇಳಕ್ಕೆ ಚೆನ್ನಾಗಿರುತ್ತೆ, ಹ್ಯಾರಿ ಪಾಟರ್ ಎಲ್ಲ ಅಲ್ಲಿ ಮಾಡ್ತಾರೆ, ನಮ್ಮಲ್ಲಿ ಕೇವಲ 7 ಜಾಗದಲ್ಲಿ ನಾವು ಇವತ್ತಿನವರೆಗೂ ನಮ್ಮ ಮಾರುಕಟ್ಟೆ ವಿಸ್ತರಣೆ ಮಾಡೋಕ್ಕೆ ಆಗಲಿಲ್ಲ. ಇಂಥ ಸಂದರ್ಭದಲ್ಲಿ ಮಕ್ಕಳ ಚಿತ್ರ ಅತ್ಯಗತ್ಯವಾಗಿ ಬೇಕಾಗಿದೆ ಸರ್. ಯಾಕೆ ಬೇಕು ಅಂತಂದರೆ, ಇವತ್ತು ಮೊಬೈಲಿಂದ ನಮ್ಮ ಮಕ್ಕಳು, ಮೊಬೈಲ್ ಲೋಕ ಹೇಗೆ ಆವರಿಸ್ಕೊಂಡಿದೆ ಅಂದರೆ, ನಮ್ಮ ಮಕ್ಕಳನ್ನ ಅಲ್ಲಿಂದ ಹೊರಗೆ ಕರ್ಕೊಂಬರೋಕ್ಕಾಗ್ತಿಲ್ಲ. ನಮ್ಮ ಮಕ್ಕಳು ಆಗ್ತಿದ್ದಾರೆ. ನಮ್ಮ ಮಕ್ಕಳಿಗಳಿಗಿರ್ತಕ್ಕಂಥ ಸ್ಕಿಲ್ಗಳೆಲ್ಲ ಹೊರಟೋಗಿದೆ. ಹಾಗೆಯೇ ಡಿಜಿಟಲ್ ಈ ಜಗತ್ತು, ಇವೆರಡು ನಮ್ಮನ್ನು ಸೇರಿಸ್ಕೊಂಡ್ಬಿಟ್ಟು ನಮ್ಮ ಮಕ್ಕಳು ಬರೀ ಒಂದು ರೀತಿಯಲ್ಲಿ ಅವರು ನೋಡದೇ ಸತ್ಯ ಅನ್ನುವ ರೀತಿಯಲ್ಲಿ ಬದುಕ್ತಿದ್ದಾರೆ. ಅಲ್ಲಿಂದ ಹೊರತರದೇಕೆ? ಆಗ ಮಕ್ಕಳ ಚಿತ್ರದ ಅವಶ್ಯಕತೆ ಹೇಗಿತ್ತು? ಒಂದು ಕಾಲ ಮಕ್ಕಳ ಚಿತ್ರೋತ್ಸವಗಳಾಗ್ತಿತ್ತು. ಇವತ್ತು ಅಕಾಡೆಮಿ ಇದೆ, ಅಕಾಡೆಮಿಯಲ್ಲಿ ಚಿತ್ರೋತ್ಸವ, ಮಕ್ಕಳ ಚಿತ್ರೋತ್ಸವ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಚಿತ್ರೋತ್ಸವವನ್ನು ಅಕಾಡೆಮಿಯಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು, ಆದರೆ ಅಕಾಡೆಮಿಯಲ್ಲಿ ಚಿತ್ರೋತ್ಸವ ನಡೀತಾ ಇಲ್ಲ. ಅದು ನಡೆಯುವಂತಾಗಬೇಕು. ಇವತ್ತು ಇಲ್ಲಿಂದ ಇಲ್ಲಾಗಬೇಕಾಗಿತ್ತು. ಇದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಚಿಲ್ಡ್ರನ್ ಫಿಲ್ಮ್ ಫೆಸ್ಟಿವಲ್ಲು ಹೈದರಾಬಾದಿಗೆ ತಗೊಂಡೋದ್ರು. ಎಷ್ಟು ಚೆನ್ನಾಗಿ ನಡೀತಿತ್ತು, ಅದು ಇದ್ದಕ್ಕಿದ್ದಾಗೆ ನಿಲ್ಲಿಸ್ಬಿಟ್ರು. ಈಗ ಇಲ್ಲಿ ತಯಾರಾಗಿದ್ದಂಥ 20, 25, 30 ಮಕ್ಕಳ ಚಿತ್ರಗಳು ಎಲ್ಲಿ ಹೋಗಬೇಕು? ಯಾವ ಕಡೆಯಿಂದ ನಾವು ಆ ಸಿನಿಮಾವನ್ನು ಪ್ರೊಜೆಕ್ಟ್ ಮಾಡಬೇಕು? ಅಥವಾ ನಮಗೆ ಅದರಿಂದ ನಾವು ಬೇರೆ ಬೇರೆ ದೇಶಗಳಿಗೆ ಹೋಗೋಕೆ ಹೇಗೆ ದಾರಿ? ಹೇಗೆ? ನಮಗೆ ಎಲ್ಲ ದಾರಿಗಳನ್ನು ಕೂಡ ಮುಚ್ಚಿ ಹೋಗಿದೆ. ಒಂದು ತೀರ್ಮಾನಕ್ಕೆ ಆವಾಗ ನಾವು ಬಂದಿದ್ವಿ, ಮಕ್ಕಳು ಚಿತ್ರಮಂದಿರದಲ್ಲಿ ಬರಲಿಲ್ಲ ಅಂದರೆ ನಾವೇ ಶಾಲೆಗೆ ಹೋಗೋಣ, ಶಾಲೆಗೆ ಹೋಗಿ ಚಿತ್ರವನ್ನು ತೋರಿಸೋಣ. 30-35 ಸಿನಿಮಾ ವರ್ಷಕ್ಕೆ ಮಾಡಿದ್ರೆ ಖಂಡಿತವಾಗ್ಲೂ ಸರ್ಕಾರನೂ ಕೊಡೋಕ್ಕಾಗಲ್ಲ, ಯಾರಿಗೂ ಹೇಳೋಕ್ಕಾಗಲ್ಲ. ಆದರೆ ಕನಿಷ್ಠ ಮಕ್ಕಳ ಸಿನಿಮಾಗೆ C ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ.
ಸಿ ಸರ್ಟಿಫಿಕೇಟ್ ಬಂದಿರತಕ್ಕಂಥ ಒಂದು 4 ಚಿತ್ರವನ್ನಾದರೂ ಕೂಡ ಇವತ್ತು ಮಕ್ಕಳು ಶಾಲೆಯಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. 60,000ಕ್ಕೂ ಹೆಚ್ಚಿನ ಶಾಲೆಗಳಿದೆ ನಮ್ಮಲ್ಲಿ. ಎಂಥ ಪೊಟೆನ್ಷಿಯಲ್ ಇರುವಂಥ ಜಾಗ. ಮಕ್ಕಳಿಗೆ ಮನರಂಜನೆನೂ ಬೇಕು, ಮನೋವಿಕಾಸನೂ ಬೇಕು. ಯಾವ ಚಿತ್ರವನ್ನು ಮಕ್ಕಳಿಗೆ ಕೊಡ್ತೀವಿ ಅನ್ನುವಂಥ ನಮಗೆ ನಾವು ಸರ್ಕಾರಕ್ಕೂ ಆ ಜವಾಬ್ದಾರಿ ಇರಬೇಕು, ಹಾಗೇನೆ ಕಳಿಸುವಂಥವ್ರಿಗೂ ಕೂಡ ಆ ಜವಾಬ್ದಾರಿ ಇರಬೇಕು. ನಾನು ಈ ಮೂಲಕ ವಾಣಿಜ್ಯ ಮಂಡಳಿಗೂ ಹೇಳ್ತೇನೆ, ಇಂಥ ಚಿತ್ರಗಳಿಗೆ ಚಿತ್ರಮಂದಿರವನ್ನ ಕರೆದು ಕೂರಿಸಿ ಅವರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಚಿತ್ರಮಂದಿರಗಳನ್ನು ಕೊಡಿಸುವಂಥ ಕೆಲಸಗಳಾಗಬೇಕು. ಈ ಚಿತ್ರ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಮನಸ್ಸಿನಿಂದ ಹೊರಗೆ ಬಂದರೂ ಕೂಡ 2 ಮುಖ ನನಗೆ ಮರೆಯಕ್ಕೆ ಆಗ್ತಾ ಇಲ್ಲ. ಆ ತಂದೆ, ಆ ಮಗ, ಅಂದರೆ ಆ ತಂದೆ ಮಗನ ಯಶಸ್ಸು ನಿಮಗೆ ಆ ಮಕ್ಕಳ ಮತ್ತು ಆ ತಂದೆಯ ಕಣ್ಣಲ್ಲಿ ಸಮಾಜದ ಯಶಸ್ಸಾಗಿದೆ. ಆ ಸಮಾಜದ ಯಶಸ್ಸನ್ನು ನಾವು ನೋಡಬೇಕು ಅಂದರೆ ಈ ಚಿತ್ರ ಎಲ್ಲರನ್ನೂ ತಲುಪಬೇಕಾಗತ್ತೆ. ಈ ಚಿತ್ರ ಯಶಸ್ವಿಯಾಗಲಿ, ನಿಮಗೆ ಒಳ್ಳೆಯದಾಗಲಿ. ಈ ಚಿತ್ರ ಅತ್ಯಂತ ಯಶಸ್ವಿಯಾಗಿ ಜನರನ್ನು ಮುಟ್ಲಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಬಹಳಷ್ಟು ವಾಸ್ತವಕ್ಕೆ ಹತ್ತಿರವಾಗಿರುವಂಥ ವಿಚಾರಗಳ ಕುರಿತ ರುಕ್ಕೋಜಿಯ ನಮ್ಮೂರಿನವನೇ, ನಮ್ಮ ಮನೆ ಪಕ್ಕ, ಅವರು ನನ್ನ ಮನೆ ಪಕ್ಕದಾಗಿರೋದು. ಅವನೊಂದಿನ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ವಿಜಯ್ ಕುಮಾರ್ ಅವರು ಹೇಳ್ತಾವ್ರೆ, ನೀನು ಅದ್ರ ಜೊತೆಯಲ್ಲಿ ಇರಪ್ಪ ಅಂದರು. ಆಯ್ತಪ್ಪ, ನೀನು ಹೇಳಿದ ಮೇಲೆ ಏನೋ ಅವ್ನು ಮಾಡೋಣ ಬಿಡ ಅಂದೆ. ಯಾಕಂದರೆ ಅವನಿಂದ ನಾನು 1ನೇ ತರಗತಿಯಿಂದ ನಾನು ಕಾಲೇಜ್ ಬಿಡೋರು, ನಾನು ಓದ್ದೆ, ಅವ್ನು ಬೆಂಗಳೂರಿಗೆ ಬಂದ, ನಾನು ಊರಲ್ಲಿ ಸೆಟ್ಲ್ ಆದೆ. ಆಗ ಹೇಳ್ದ, ಅವಾಗ ಒಂದು ದಿವಸ ಮನೆಗೆ ಬಂದು ವಿಜಯ್ ಕುಮಾರ್ ರುಕ್ಕೋಜಿ ಅವರು ಕೋಲಾರಿಗೆ ಹೋಗ್ಬೇಕು, ಅದೇನೋ ನೋಡೋ ಜಾಗ ಅಂತ. ಅವತ್ತು ಜೊತೆಯಲ್ಲಿ ಹೋಗಿ ಸಿನಿಮಾ ನೋಡಿದ್ರೆ ನಾನು ಒಪ್ಪಿಗೆ ಕೊಟ್ಟೆ. ಹಾಗೂ ಸಿನಿಮಾನೂ ಆಯಿತು, ಎಲ್ಲರೂ ಚೆನ್ನಾಗಾಗಿದೆ ಅಂತ ಹೇಳ್ತಾರೆ. ಆದರೆ ತಾವೆಲ್ಲರೂ ನಾವು ಈ ಸಿನಿಮಾಗೆ ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಿ ನಮ್ಮನ್ನ ಯಶಸ್ವಿ ಮಾಡಬೇಕಂತ ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಕೇಳ್ಕೊತೀನಿ. ಧನ್ಯವಾದ ಸರ್. ಹಂಸಲೇಖ ಸರ್. ಮಿಂಚುಗಳು ಚಿತ್ರದ ಬಗ್ಗೆ ಸಾಹಿತಿಗಳಾಗಿ, ನಾಟಕಕಾರರಾಗಿ, ಪ್ರಾಧ್ಯಾಪಕರಾಗಿ, ಸಮಾಜ ಚಿಂತಕರಾಗಿ, ಸಂವಿಧಾನ ತಜ್ಞರಾಗಿ ನಮ್ಮ ರಾಜಪ್ಪ ದಳವಾಯಿಯವರು ಬಹಳ ವಿಸ್ತಾರವಾಗಿ ಮಕ್ಕಳ ಚಿತ್ರಗಳ ಎಲ್ಲ ಪರಂಪರೆಯನ್ನು ಉದಾಹರಿಸ್ತಾ ಈ ಚಿತ್ರದ ಗುಣಗಳನ್ನು ನಿಮಗೆ ತಲುಪಿಸಿದ್ದಾರೆ. ಸರ್, ನಿಜವಾಗೂ ಧನ್ಯವಾದ. ಇನ್ನೊಂದು ದಿಕ್ಕಿನಲ್ಲಿ ಕಲಾವಿದೆಯಾಗಿ, ನಿರ್ಮಾಪಕಿಯಾಗಿ, ಮಕ್ಕಳ ಚಿತ್ರಗಳ ಬಗ್ಗೆ ಒಲವುಳ್ಳ ಶ್ರೀಮತಿ ಜಯಮಾಲಾ ಅವರು ಮಕ್ಕಳ ಚಿತ್ರಗಳನ್ನು ಮಾಡಿದರೆ ಏನೇನು ಸಮಸ್ಯೆ ಇದೆ, ಅದು ಹೇಗೆ ಬಿಡುಗಡೆ ಆಗಬೇಕು, ಮತ್ತು ಚಿತ್ರೋದ್ಯಮ ಅದ್ರ ಜೊತೆಲಿ ಹೇಗೆ ನಿಲ್ಲಬೇಕು, ಇದನ್ನೆಲ್ಲ ವಿವರವಾಗಿ ಹೇಳಿದ್ದಾರೆ. ಭಾಳ ಸೂಕ್ತವಾಗಿ ಹೇಳಿದ್ದಾರೆ ತಾಯಿ. ಈ 2 ವ್ಯಕ್ತಿಗಳ ಈ ಮೌಲಿಕವಾದ ಈ ಮಾಹಿತಿ ಈ ಚಿತ್ರದ ಚರ್ಚೆಗೆ ಭಾಳ ದೊಡ್ಡ ಗ್ರಾಸ ಒದಗಿಸಿದೆ. ರುಕೋಜಿಯವರೇ, ಈ ಚಿತ್ರ ನೋಡ ಬನ್ನಿ ಅಂತ ನನ್ನ ಕರೆದ್ರಲ್ಲ, ಮೊದಲು ನಿಮಗೆ ಧನ್ಯವಾದ. ಮೊದಲು ಗೂಡ ಬಿಟ್ಟಿದ್ದವರೇ. ಹೀಗೆ ಕೆಲಸ ಮಾಡೋರಿಗೆ, ಕ್ರಿಯೇಟರ್ಸ್ಗೆ, ದುಡ್ಡು ಹಾಕೋರಿಗೆ, ಪ್ರೋತ್ಸಾಹ ಕೊಡೋರಿಗೆ ಹುಳ ಬಿಡಬೇಕು. ಹುಳ ಬಿಡದಂತೂ ಇದು ಮಿಂಚು ಹುಳ ಆಗಲ್ಲ. ಇದು ಒಳ್ಳೆ ಕೆಲಸ ಮಾಡಿದ್ರೆ. ಇವತ್ತು ನನಗೆ ಇಲ್ಲಿ ನೆನಪಾಗ್ತಿರೋದು, ದಕ್ಷಿಣ ಭಾರತದ ಫಾಲ್ಕೆ ಅಂತ ಕರಿಬೋದಾದಂಥ BR ಪಂತುಲು ಅವರು ಇವತ್ತು ಇಲ್ಲಿ ನನಗೆ ನೆನಪಾಗ್ತಾ ಇದ್ದಾರೆ. ಅವರು ದುಡಿದಿದ್ದೆಲ್ಲ ಸಿನಿಮಾಕ್ಕಾಗಿ, ಸಂಸ್ಕೃತಿಗಾಗಿ. ಅವರು ದುಡಿದಿದ್ದನ್ನೆಲ್ಲ ಹಾಕಿದ್ದು ಈ ಸಿನಿಮಾ ಉದ್ಯಮಕ್ಕೆ. ಅವರ ಕಾಲದಲ್ಲಿ ಮಕ್ಕಳ ರಾಜ್ಯ ಅಂತ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ರು. ಅದ್ಭುತವಾದ ಸಿನಿಮಾ ಅದು. ಅಲ್ಲೊಂದು ನಿರ್ಮಾಪಕಿ MV ರಾಜಮ್ಮನವರು ಗುರುವಿಗೆ ಮನೆ ಇಲ್ದಾಗ ಮಕ್ಕಳೇ ಗುರುವಿಗೆ ಮನೆ ಕಟ್ಟಿಕೊಡುವ ದೊಡ್ಡ ಸಂದೇಶವನ್ನು ಮಕ್ಕಳ ರಾಜ್ಯದಲ್ಲಿ BR ಪಂತುಲು ಅವರು ಹೇಳಿದರು. ಅದು ನಮ್ಮ ಚಂದನವನದ ಬೇರುಗಳು. ಆ್ಯಕ್ಚುಲಿ ಈಗ ಚಂದನವನ ತನ್ನ ಬೇರುಗಳಿಂದ ವಿಮುಕ್ತವಾಗ್ಬಿಟ್ಟಿದೆ. ಬರೀ ತೇರು ಅಂತ ಹಿಡ್ಕೊಂಡಿದ್ದೀವಿ ನಾವೀಗ. ಬೇರುಗಳು ಬಿಟ್ಬಿಟ್ಟಿದ್ದೀವಿ. ಬೇರಿಲ್ಲದ ಸಂಸ್ಕೃತಿ ಎಲ್ಲಿ ಬೆಳೆಯೋಕ್ಕೆ ಸಾಧ್ಯ? ಈ ಮಿಂಚು ಹುಳ
ಬೇರುಗಳ ಕಡೆ ತನ್ನ ಮುಖ ಮಾಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಬೇರೆಗಳ ಕಡೆ ಹೊರಟಿದೆ. ಭಾಳ ಅಪಾಯದ ಸ್ಥಿತಿಯಲ್ಲಿದ್ದೀವಿ. ಕನ್ನಡ ಚಲನಚಿತ್ರರಂಗ ಮತ್ತು ಕನ್ನಡ ಸಂಸ್ಕೃತಿ ಸಮಾಜ ಇವೆಲ್ಲವೂ ತನ್ನ ರೂಟ್ಸಿಂದ ಡಿಸೆಕ್ಟ್ ಆಗಿ ಬರೀ ಬೇರೆ ಕಡೆ ಹೊರಟುಬಿಟ್ಟಿದೆ. ಈಗ ನಾವು ಬೇರೆ ಕಡೆ ಹೋಗಲೇಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ನೀವು ಮಾಡಿದ್ದೀರ. ಫಸ್ಟ್ ಆಫ್ ಆಲ್ ಈ ಚಿತ್ರಕ್ಕೆ ಮಿಂಚು ಹುಳ ಅಂತ ಹೆಸರಿಟ್ಟಲ್ಲ, ಅಲ್ಲೇ ನಿನ್ನ ಸಕ್ಸಸ್ ಇದೆ. ಯಾಕೆಂದರೆ ಇದು 2 ಶಾಸ್ತ್ರಗಳನ್ನು ಮುಖಾಮುಖಿ ಮಾಡ್ತಾ ಇದೆ. ಆ 2 ಶಾಸ್ತ್ರಗಳನ್ನು ಎದುರು ಬದುರು ಮಾಡುವ ಒಂದು ಪ್ರಯೋಗ ಇದೆಯಲ್ಲ, ಅದು ಮಗುವಿನ ತಲೆಯಲ್ಲಿ ಬರುತ್ತಲ್ಲ, ಹೇಗೆ ಬಂತದ್ದು? ಯಾಕೆಂದರೆ ದೇರ್ ಇಸ್ ನೋ ಅದರ್ ವೇ, ದೇರ್ ವಾಸ್ ನೋ ಅದರ್ ವೇ. ಈಗ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತಾರೆ ಅಲ್ವೇ? ನಿಮಗೆ ಬದುಕಕ್ಕೆ ಬೇರೆ ದಾರಿನೇ ಇಲ್ಲ ಅಂದರೆ ಹೋರಾಡಲೇಬೇಕಾಗುತ್ತೆ. ಆ ಮಗು ಮುಂದೆ ದೊಡ್ಡ ಹೋರಾಟ, ಸಮಸ್ಯೆಗಳು, ಸವಾಲುಗಳು, ಅದ್ರ ಜೊತೆಯಲ್ಲಿ ಅದು ಸ್ವಾವಲಂಬಿಯಾಗಿ ತಾನು ಬೆಳೆಯಬಲ್ಲೆ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದೆಯಲ್ಲ, ಅದು ಬಹಳ ಮುಖ್ಯವಾದ ವಿಷಯ. ಆ ಸಂದೇಶಕ್ಕೆ ನಿನಗೆ ನಿಜವಾಗ್ಲೂ ಒಂದು ದೊಡ್ಡ ಸೆಲ್ಯೂಟು. ನಾನು ಆ ಕುಡುಕ ತಂದೆ, ಆ ಕುಡಿಯೋದಕ್ಕೆ ದೀಪ ಯಾಕಪ್ಪ ಅವನಿಗೆ? ಕುಡಿದ್ರೇ ದೀಪ ಅಂಟ್ಕೊಡುತ್ತೆ, ಅವನು ಕುಡಿಯೋಕ್ಕೊಂದು ದೀಪ ಬೇಕು ಅಂತ ನನಗೆ ಹೊಟ್ಟೆ ತೊಳಸ್ತಾ ಇತ್ತು. ಅದೇ ನೆಟ್ಫ್ಲಿಕ್ಸಲ್ಲಿ ಆಗಿದ್ದರೆ ಆ ಕುಡಿಯೋ ಪೋರ್ಷನ್ನ ಫಾರ್ವರ್ಡ್ ಮಾಡ್ತಿದ್ದೆ ನಾನು. ಇಲ್ಲಿ ಫಾರ್ವರ್ಡ್ ಮಾಡೋಂಗಿಲ್ಲ, ನೋಡಲೇಬೇಕು. ಫಾರ್ವರ್ಡ್ ಮಾಡೋಕ್ಕಾಗದೇ ಇದ್ದಿದ್ದರಿಂದ ಅದು ನೇರವಾಗಿ ಕರಳಿಗೆ ತಿವಿತಾ ಇತ್ತು. ಆ ಕಥೆ ಲೇಯರ್ ಬೈ ಲೇಯರ್. ಆ ಇಲಿ ಸುಮ್ಮನೆ ಇರದೆ 6,000 ರೂಪಾಯಿ ಇಲಿ ತಿನ್ನಕ್ಕೆ ಆ ಚಾಪ್ಲಿನ್ ಜ್ಞಾಪಕ ಬಂದ ನನಗೆ. ಅವನು ಎಷ್ಟು ಕಷ್ಟಪಡ್ತಾನೆ ಚಾಪ್ಲಿನು, ಅವನು ಕನಸು ಕಾಣ್ತಾನೆ ಚಾಪ್ಲಿನ್. ನಾನು ಮನೇಲೇ ಕೂತಿದ್ರೆ ಒಂದು ಹಸು ಬರಬೇಕು, ಇಲ್ಲೇ ಹಾಲು ಕರಿಬೇಕು, ನಾನು ಕೂತಿದ್ದ ಕಡೆ ದ್ರಾಕ್ಷಿ ಸಿಗಬೇಕು, ಬಾಳೆ, ಈ ಥರದ್ದೊಂದು ಕನಸು ಚಾಪ್ಲಿನಿಗೆ ಬರುತ್ತೆ. ಆ ಹುಡುಗ ಪಾಪ ನಾಳೆಯಿಂದ ನಾನು ಕತ್ತಲೆ ಜಗತ್ತಿಗೆ ಟಾಟಾ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾನೆ. ಸೊ ಅಂದರೆ ಥಿಂಕಿಂಗ್ ಆ ಲೆವೆಲ್ಗಿದೆ. ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದೆ, ಹೊಟ್ಟೆ ಕಿವುಚ್ಕೊಂತ ನೋಡಿದೆ. ಅದನ್ನು ಚೆನ್ನಾಗಿದೆ. ಆದರೆ ಕಡೆ ಸಂದೇಶ ನನಗೆ ಸ್ವಲ್ಪ ಹೆದರಿಕೆ ಕೊಟ್ಬಿಡ್ತು. ಆ ಮಗು ಹೇಳುತ್ತೆ, ನಮ್ಮಪ್ಪ ನನಗೆ ದೀಪ ಕೊಟ್ಬಿಟ್ಟಿದ್ರೆ ನಾನು ಈ ದೀಪ ಖಂಡಿತನೇ ಇಲ್ಲ ಅಂತ. ಹಂಗನ್ಬಿಟ್ಟು ಎಲ್ಲ ತಂದೆ ತಾಯಿದ್ರು ಚೆನ್ನಾಗಿ ಕುಡ್ಕೊಂಡು ದೀಪ ಕೊಡೋದು ಇದೆಲ್ಲ ನಿಲ್ಲಿಸ್ಬಿಡ್ಬೇಡಿ ದಯವಿಟ್ಟು. ಮಕ್ಕಳ ಮುಂದೆ ಸವಾಲುಗಳನ್ನು ಇಡಿ, ಅವರಿಗೆ ಜೀವನದಲ್ಲಿ ಕುತೂಹಲ ಇರೋ ಹಾಗೆ ಮಾಡಿ. ಅವರು ನಗಬೇಕು ಅಂದ್ಬಿಟ್ಟು ಹೇಳ್ದೆ ಕೇಳಿದ್ರೆ ಬೈಕ್ ಕೊಡಿಸೋದು, ಅವನು ಬೇಕಾದೆಲ್ಲ ಕೊಟ್ಬಿಡೋದು ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಅವನಿಗೆ ಕುತೂಹಲ ಇರಬೇಕು. ಒಂದು ಬೈಕ್ ತೆಗೆದುಕೊಳ್ಳೋದಕ್ಕೆ ಅವನು ಏನೋ ಸಾಧನೆ ಮಾಡಬೇಕು, ಆ ಸಾಧನೆ ಮಾಡಿದ್ದಕ್ಕೆ ಅವನಿಗೆ ಆ ಗಿಫ್ಟಾಗಿ ಸಿಗಬೇಕು. ಆ ಥರ ಮಕ್ಕಳ ಮುಂದೆ ಕುತೂಹಲವನ್ನು ಉಳಿಸೋದು ತಂದೆ ತಾಯಿಗಳ ಜವಾಬ್ದಾರಿ. ಈ ಪೃಥ್ವಿ ಬಗ್ಗೆ ಹೇಳ್ಬೇಕು. ನಾನು ಭಾಳ ಕುತೂಹಲ ಇಟ್ಕೊಂಡು ಬಂದೆ. ವರದರಾಜು ಅವರ ಮನೆಯ ಇನ್ನೊಂದು ಹೀರೋ ಎಂಟ್ರಿ ಆಯಿತು ಅಂತ. ನೀನು ಆ್ಯಂಕ್ರಿಂಗ್ ನೋಡಿ ನನಗೆ ಆಶ್ಚರ್ಯಪಟ್ಟು, ಯಾವುದೋ ಒಂದು ಕಮರ್ಷಿಯಲ್ ಹೀರೋ ತೋರಿಸ್ತೀಯಾ ಅಂತ. ಬಟ್ ಪೃಥ್ವಿ ಈಸ್ ಎ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆ್ಯಸ್ ಇಸ್ ತಾತ. ನಿಮಗೆ ಗೊತ್ತಿಲ್ಲ, ವರ್ಧಪ್ಪನವರು ಒಂದು ವೇದಿಕೆ ಮೇಲೆ ನಿಂತು ಒಂದು ಮೈಕ್ ಮುಂದೆ ಒಂದು ಭಾಷಣ ಮಾಡಿದ್ದು ನಾವು ಕೇಳಿಲ್ಲ. ಯಾಕೆ ಹೇಳಿ? ಅವರು ತೆರೆ ಹಿಂದೆ ಇದ್ದು ಅಣ್ಣನ ಭವಿಷ್ಯ, ಅಣ್ಣನ ಕುಟುಂಬದ ಭವಿಷ್ಯ, ಕನ್ನಡದ ಭವಿಷ್ಯ, ಚಂದನವನದ ಭವಿಷ್ಯವನ್ನು ರೂಪಿಸ್ತಾ ಇದ್ರು. ಅದಕ್ಕೆ ಇವರು ಪೃಥ್ವಿ ಅಂತ ಇಟ್ಕೊಂಡವ್ರೆ. ವರ್ಧಪ್ಪನವ್ರನ್ನ ನಮ್ಮ NS ರಾವ್ ಅವರು ಭೂಮಿ ತೂಕದ ವ್ಯಕ್ತಿ ಅಂತ ಹೇಳೋರು. ವರ್ಧಪ್ಪನವರಿಗೆ ಒಂದೇ ಒಂದು ಮಾತು ಹೇಳಿದ್ರು, ವರ್ಧಪ್ಪನವರು ಭೂಮಿ ತೂಕದ ವ್ಯಕ್ತಿ. ಅವರು ಇರೋದ್ರಿಂದಲೇ ನಾವೆಲ್ಲ ಒಳ್ಳೊಳ್ಳೆ ಕಥೆ, ಸಂಭಾಷಣೆ, ಸಂಗೀತ ಇವೆಲ್ಲ ಚಿತ್ರಗಳನ್ನು ನೋಡ್ತಿದ್ದೀವಿ ಅಂತ. ಆದ್ದರಿಂದ ಅಂಥ ಅವರ ಮೊಮ್ಮಗ, ಭೂಮಿ ತೂಕದ ಮೊಮ್ಮಗ ಪೃಥ್ವಿ ಮೆಲ್ಲಗೆ ಬೇರೆಗಳ ಕಡೆ ಹೊರಟಿದೆಯಪ್ಪ. ಓಕೆ, ಇರುತ್ತೆ. ಟೆಕ್ನಾಲಜಿ ಬಂದಿದೆ, ವ್ಯಾಪಾರಗಳು ಚೇಂಜ್ ಆಗಿದೆ, ಚಿತ್ರೋದ್ಯಮ ಕೈ ತಪ್ಪು ಹೋಗ್ತಾ ಇದೆ, ಎಲ್ಲ ಇದೆ. ಆದರೂ ನಾವು ಹತಾಶೆ ಪಡಂಗಿಲ್ಲ. ಮತ್ತೆ ನಾವು ಬೇರೆಗಳ ಕಡೆ ಹೋಗಬೇಕು, ಹೋರಾಡಬೇಕು. ನಮ್ಮ
ಉದ್ಯಮವನ್ನು ನಾವು ಉಳಿಸ್ಕೊಳ್ಬೇಕು, ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಅಂದ ಮಾಡಬೇಕು ಅಂತ ಹೇಳ್ತಾ, ಈ ಚಿತ್ರ ಬೇಗ ಬೇಗ ಶಾಲೆಗಳಿಗೆ ಹೋಗಲಿ, ಥಿಯೇಟ್ರ್ಗಳಿಗೆ ಆಮೇಲೆ ಹೋಗಲಿ, ಬೇಕಾದರೆ ಶಾಲೆಗಳಿಗೆ ಹೋಗಿ ಪ್ರತಿ ಶಾಲೆಯಲ್ಲಿ ಈ ಚಿತ್ರ ಎಲ್ಲರೂ ನೋಡುವಂತಾಗಲಿಂದ ಹಾರೈಸ್ತೀನಿ. ನಾನು ನನಗೆ ತಿಳಿದ ಎಲ್ಲ ಶಾಲೆಗಳಿಗೆ ಈ ಸುದ್ದಿಯನ್ನು ಮುಟ್ಟಿಸ್ತೀನಿ. ಮೊದಲು ನನ್ನ ಶಾಲೆಗೆ ಈ ಸಿನಿಮಾ ತರಿಸ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಿನಿಮಾ ಜೊತೆಗೆ ದಯವಿಟ್ಟು ಎಲ್ಲೂ ಇದನ್ನ ಚಿಲ್ಡ್ರನ್ ಫಿಲ್ಮ್ ಅಂತ ಹೇಳಬೇಡಿ ಯಾರು. ನಮ್ಮ ಮಕ್ಕಳಿಗೆ ಬೇಕಾಗಿಲ್ಲ ಸರ್. ಇಂಗ್ಲಿಷ್ ಓದಿಸೋ ಮಕ್ಕಳಿಗೆ ಕನ್ನಡ ಸಿನಿಮಾ ನೀವು ತಗೊಂಡೋಗಿ ನೀರಿಳಿಯದ ನೀರಿಳಿದ ಗಂಟಲೊಳು ಕಡುಬು ತುರುಕಿದಂತಾಯ್ತು ಅಂತ ಮಾಡ್ತೀವಿ. ಯಾಕೆ ಅಂದರೆ ಇತ್ತೀಚೆಗೆ ನನ್ನ ಕೊನೆಯ ಚಿತ್ರ 4 ವರ್ಷದಿಂದ ಮಾಡಿದಂಥ ಮೋಹನ್ ದಾಸ ಚಿತ್ರವನ್ನು ಶಾಲೆಗಳಲ್ಲಿ ತೋರಿಸ್ಬೇಕು ಅಂತ ನಾನು ಹೊರಟಾಗ ಆದೇಶದ ಪ್ರತಿಯನ್ನು ತೋರಿಸಿದ್ರು. ಸರ್ಕಾರ ಆದೇಶವನ್ನು ಜಾರಿ ಮಾಡಿದೆ, ಕನ್ನಡ ಶಾಲೆಗಳಲ್ಲಿ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಚಿತ್ರಗಳನ್ನು ತೋರಿಸೋದು ನಿರ್ಬಂಧ. ಸರ್, ತಾವಿದ್ದೀರಿ ಸರ್ಕಾರದ ಪ್ರತಿನಿಧಿಯಾಗಿ, ಶರತ್ ಬಚ್ಚೇಗೌಡರು, ವಿಧಾನಸಭೆಯಲ್ಲಿ ಸಂದರ್ಭ ಬಂದರೆ ದಯವಿಟ್ಟು ಇದನ್ನ ಧ್ವನಿ ಎತ್ತಿ ಕನ್ನಡ ಶಾಲೆಗಳಲ್ಲಿ ಅಥವಾ ಗೌರ್ಮೆಂಟ್ ಶಾಲೆಗಳಲ್ಲಿ ಇಂಥ ಚಿತ್ರಗಳನ್ನು ತೋರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲರ ಪರವಾಗಿ ನಾನು ನಿಮ್ಮನ್ನು ಕೇಳ್ಕೊತೀನಿ. ನಾವೆಲ್ಲ ಈ ಥರದ್ದು ಇದು ಸಹಜವಾದ ಪತ್ರಿಕಾಗೋಷ್ಠಿ. ಯಾವುದೋ ಒಂದು ಸಿನಿಮಾ ಬರುತ್ತೆ, ಆಪ್ತರನ್ನ, ಬಂಧುಗಳನ್ನ, ಕಲಾವಿದರನ್ನ ಕರಿತೀವಿ, ಮಾತಾಡ್ತೀವಿ, ಎಲ್ಲರೂ ಭಾಳ ಚೆನ್ನಾಗಿರಲಿ, ಭಾಳ ಚೆನ್ನಾಗಿರಲಿ, ಭಾಳ ಚೆನ್ನಾಗಿರಲಿ. ಇದನ್ನೊಂದು 5 ವರ್ಷದಿಂದ ನೋಡ್ತಾನೆ ಬಂದಿದ್ದೀನಿ. ಮುಂದಿನ ವಾರ ಬಿಡುಗಡೆ ಆಗುತ್ತೆ, ಇನ್ನೊಂದು ವಾರ ಚಿತ್ರಮಂದಿರದಲ್ಲಿ ಸಿನಿಮಾ ಇರುತ್ತಾ ಅನ್ನೋದನ್ನು ನೋಡಿ. ಅದು ಕಟ್ಟು ಸತ್ಯ. ಇವತ್ತಿದ್ದು ಇಲ್ಲಿ ಬಂದಿರುವಂಥ ಪ್ರೇಕ್ಷಕರು ಸುಮಾರು ಒಂದು 300 ಜನ ಇದ್ದಾರೆ. ನೀವೆಲ್ಲರೂ ಶಪಥ ಮಾಡಿ 10 ಜನನ್ನ ಕಳಿಸಿದ್ರು ಸಾಕು, 4 ವಾರ ಸಿನಿಮಾ ಹೋಗುತ್ತೆ. ಸುಮ್ಮನೆ ಚಪ್ಪಾಳೆ ಹೊಡೆದ್ರೆ ಪ್ರಯೋಜನ ಇಲ್ಲ. ಇಲ್ದ್ರೆ ಕನ್ನಡ ಸಿನಿಮಾಗಳು ಉಳಿಯೋಲ್ಲ. ವೇಲು ಸರ್ ಕೇಳ್ತಾ ಇದ್ರು ಏನ್ ಮಾಡ್ತಿದ್ದೀರಾ ಅಂತ. ಏನು ಮಾಡ್ತಾ ಇಲ್ಲ ಅಂತ. ನನ್ನ ಹಾಗೆ ಇರುವಂತ ಹಲವಾರು ನಿರ್ದೇಶಕರುಗಳು, ತಂತ್ರಜ್ಞರು ಇದ್ದಾರೆ, ಅವ್ರು ಯಾರು ಏನೂ ಮಾಡ್ತಾ ಇಲ್ಲ. ಏನು ಮಾಡೋಕ್ಕಾಗದೇ ಇರುವಂತ ಸ್ಥಿತಿ ಇವತ್ತಿದೆ. ನನಗೆ 2 ಈ ಚಿತ್ರ ನೋಡಿದಾಗ ಒಂದು ಸಂತೋಷ ಆಯಿತು, ಹಾಗೆ ಒಂದು ವಿಷಾದ ಆಯಿತು. ಸಂತೋಷ ಯಾಕೆ ಅಂದರೆ ಒಂದು ಒಳ್ಳೆಯ ಸದಭಿರುಚಿ ಚಿತ್ರ, ಮಕ್ಕಳ ಚಿತ್ರ ಅಂತ ನಾನು ಕರೆಯಲ್ಲ, ಒಳ್ಳೆ ಸದಭಿರುಚಿ ಚಿತ್ರ. ವಿಷಾದ ಯಾಕೆ ಅಂದರೆ ಈ ಚಿತ್ರ ತಯಾರಾಗಿ 5 ವರ್ಷದ ನಂತರ ನಾವು ನೋಡ್ತಾ ಇದ್ದೀವಿ. 2019ನೇ ಇಸ್ವಿಯಲ್ಲಿ ಸೆನ್ಸಾರ್ ಆಗಿರೋ ಸಿನಿಮಾ ಇಲ್ಲಿವರೆಗೂ ಎಲ್ಲಿತ್ತು ಮಿಂಚುಗಳು? ಕಪ್ಪುಳು ಆಗ್ಬಿಟ್ಟಿತ್ತದು, ಮಿಂಚುಗಳು ಅಲ್ಲ. ಯಾಕೆ ಸ್ಥಿತಿ ನಿರ್ಮಾಣ ಆಗಿದೆ? ನಿರ್ಮಾಪಕರು ನೀವು ದುಡಿದು ಹಾಕಿದಿರೋ, ಸಾಲದೊಂದು ಹಾಕಿದಿರೋ, ದುಡ್ಡು ಬರುತ್ತಾ ಸರ್? ಬಡ್ಡಿ ತಂದಿದ್ರಂತೂ ಬಡ್ಡಿನೂ ಬರಲ್ಲ. ಆದ್ರೆ ನಿಮ್ ಧೈರ್ಯವನ್ನ ಮೆಚ್ಚುತ್ತೀನಿ ನಾನು. ಅಂದ್ರೆ ಸಿನಿಮಾ ಮಾಡೋದು ಇವತ್ತು ವ್ಯಾಪಾರ ಆಗಿಲ್ಲ, ಒಂದು ಅಭಿರುಚಿಗೋಸ್ಕರ ಮಾಡಬೇಕು. ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೋಸ್ಕರ ಅಭಿನಂದನೆ ಸಲ್ಲಿಸ್ತೀನಿ ನಿಮಗೆ. ಯಾಕೆಂದ್ರೆ ಹೊಸ ನಿರ್ಮಾಪಕರೇ ನೀವು. ಈ ಸಿನಿಮಾಗೆ ಮೇಡಮ್ ಹೇಳಿದ್ರು 4 ಚಿತ್ರಗಳಿಗೆ 25 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೆ ಅಂತ. ಆ 4 ಸಿನಿಮಾದಲ್ಲಿ ಇದು ಒಂದಾಗಲಿ ಅಂತ ನಾನು ಹಾರೈಸ್ತೀನಿ. ಸಾಧ್ಯ ಆದ್ರೆ ಸಂಬಂಧಪಟ್ಟವರಿಗೆ ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು 25 ಲಕ್ಷ ಕೊಡ್ತಲ್ಲ, ಇದ್ರಲ್ಲೂ ಒಂದು ಸಬ್ಸಿಡಿ ಕೊಡಿ ಅಂತ ಹೇಳ್ತೀನಿ. 2 ಥರ ಸಿನಿಮಾ ಇರುತ್ತೆ ಇವತ್ತು, ನೋಡೋ ಸಿನಿಮಾ, ನೋಡಿಸೋ ಸಿನಿಮಾ. ನೋಡಿಸೋ ಸಿನಿಮಾ ಯಾವುದು ಅಂತ ಹೇಳ್ತೀನಿ. ಇವತ್ತು ಚಿತ್ರಮಂದಿರಗಳಿಗೆ ಬಿಡುಗಡೆ ಆದ್ರೆ ಕೆಲವು ಏಜೆಂಟ್ಗಳು ನಿಮಗೆ ಕರೆ ಮಾಡ್ತಾರೆ, ನಿಮ್ಮ ಸಿನಿಮಾಗೆ ಜನ ಬೇಕಾ, ನಾವು ಕರ್ಕೊಂಡ್ಬರ್ತೀವಿ. ಹೌದಾ, ಕರ್ಕೊಂಡ್ಬರ್ತೀರಾ? ಬಹಳ ಸಂತೋಷ. ಏನಿಲ್ಲ ಸರ್, ಟಿಕೆಟ್ ಪ್ರೈಸ್ ಕೊಡಿ, ತಲೆಗೆ 300 ರೂಪಾಯಿ ಕೊಡಿ, ಎಷ್ಟು ಜನ ಬೇಕು ನಾವು ಕರ್ಕೊಂಡ್ಬರ್ತೀವಿ. ಸತ್ಯ ಇದು. ತುಂಬಾ ಜನ ನಮ್ಮ ಪತ್ರಕರ್ತ ಮಿತ್ರರಿಗೆಲ್ಲ ಗೊತ್ತಿದೆ. 100 ರೂಪೀಸ್ ಸರ್, 100 ಇಂದ 300 ಇದೆ. 100 ಆದ್ರೆ ಒಂದ್ ಥರದ ಆಡಿಯನ್ಸ್, 200 ಆದ್ರೆ ಅವ್ರ ಲೆವೆಲ್ ಬೇರೆ, 300 ಆದ್ರೆ ಬೇರೆ. ಟಿಕೆಟ್ ಮೇಲೆ ಟಿಕೆಟ್ ಕೊಟ್ಟು 100 ರೂಪಾಯಿ ನಿಮ್ದೇ ಇಟ್ಕೊಳ್ಳೋಣ, 300 ರೂಪಾಯಿ ಹೆಚ್ಚಾಯ್ತು ಅಂತ 100 ರೂಪಾಯಿ ಕೊಟ್ರೆ ಜನನ ಎಷ್ಟು ಜನ ಬೇಕಾದ್ರೂ ಕರ್ಕೊಂಡ್ಬರ್ತಾರೆ, ಯಾವ್ದು ಬೇಕಾದ್ರೂ ಕರ್ಕೊಂಡ್ಬರ್ತಾರೆ. ಹಾಗಾಗಿ ಈಗ ನಮ್ಮ PVR ನವರು ಮತ್ತೆ ಐನಾಕ್ಸ್ ನವರು ಇನ್ನೊಂದು ಮಾಡಿದ್ದಾರೆ, ಯಾರು ಒಟ್ಟಿಗೆ ಟಿಕೆಟ್ ತಗೊಂಡಿರ್ತಾರೋ ಅದನ್ನು ಪರಿಗಣಿಸಲ್ಲ ಅಂತ. ಇಂಡಿವಿಜುವಲ್ ಆಗಿ ಬಂದು ತಗೋಬೇಕು ಅಂದ್ರೆ ನೀವೆಲ್ಲ ಜನ ಕರ್ಕೊಂಡ್ಬಂದಿರೋರು ಅಂತ. ಅದು ನೋಡಿಸೋ ಸಿನಿಮಾ, ಆದ್ರೆ ಇದು ನೋಡೋ ಸಿನಿಮಾ. ಕೇವಲ 3 ವರ್ಷಗಳ ಹಿಂದೆ ನನ್ನ ಮಿತ್ರರಾದಂಥ ರುಕ್ಕೋಜಿಯವರು ಇದೇ ವೇದಿಕೆಯಲ್ಲಿ ನಾನು ಮಾಡಿದಂಥ ಮುಕ್ಕಜ್ಜಿಯ ಕನಸುಗಳು ಸಿನಿಮಾಗಳನ್ನ ಹೀಗೆ ಪ್ರದರ್ಶನ ಮಾಡಿಸಿದ್ರು. ಅವತ್ತು ಹೀಗೇನೆ ಕೂತ್ಕೊಳ್ಳೋಕೆ ಸೀಟ್ ಇಲ್ದಲೆ ಮೆಟ್ಲುಗಳ ಮೇಲೆ ಕೂತು ಜನ ನೋಡಿದ್ರು. ನಾನು ಇದೊಂದೇ ಪ್ರದರ್ಶನಕ್ಕೆ ಸೀಮಿತ ಅಂತ ಅಂದ್ಕೊಂಡಿದ್ದೆ. ಅವತ್ತು ಇದೇ ರೀತಿ ಮಾತಾಡಿದ್ದೆ. ನಿಮ್ಗೆಲ್ರಿಗೂ ಅಭಿಮಾನ ಇದ್ರೆ ಸಿನಿಮಾ ಬಗ್ಗೆ 5-10 ಜನ ಕಳಿಸಿ. ಆಗಲೇ ನಮ್ಮ ನಿರ್ದೇಶಕರು ಹೇಳಿದ್ರು, ನಿಮ್ಮ ಫೇಸ್ಬುಕ್ಗಳಲ್ಲಿ, ನಿಮ್ಮ ಟ್ವಿಟರ್ಗಳಲ್ಲಿ ಅಥವಾ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ, ನಿಮ್ಮ ಮೊಬೈಲ್ಗಳಲ್ಲಿ ಗುಡ್ ಮಾರ್ನಿಂಗ್ ಅಂತ ಕಳಿಸೋದ್ರ ಬದಲು ದಯವಿಟ್ಟು ಮಿಂಚುಗಳು ನೋಡಿ ಅಂತ ಕಳಿಸಿ. ಅಷ್ಟೇ ಸಾಕು, ಇನ್ನೇನು ಮಾಡೋದು ಬೇಕಾಗಿಲ್ಲ. ನೋಡ್ತಾರೋ ಬಿಡ್ತಾರೋ ಅಷ್ಟನ್ನ ಮಾಡಿದ್ರೆ ಒಂದಿಷ್ಟು ಜನ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಸಿನಿಮಾಗೆ ಹೋಗ್ತಾರೆ.
ಯಾವುದೇ ದೊಡ್ಡ ಪ್ರಕಟಣೆಯಿಂದ ಜನ ಸಿನಿಮಾಗೆ ಹೋಗಲ್ಲ, ಮೌತ್ ಪಬ್ಲಿಸಿಟಿಯಿಂದ ಮಾತ್ರ ಹೋಗ್ತಾರೆ ಅಲ್ವಾ ಸರ್? ನಿಮ್ಮ ಪ್ರೇಮವಲ್ಕ ಮಾಡಿದಂಥ ಇದು ಉದಾಹರಣೆ, ನಿಮ್ಮ ಹಲವಾರು ಇದನ್ನ ಯಶಸ್ಸನ್ನು ಕೊಟ್ಟಿದ್ದೀರಿ. ಹಾಗಾಗಿ ಮೌತ್ ಪಬ್ಲಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು 4 ಜನಕ್ಕೆ ಹೇಳಿ, ಅದು ಒಂದು ಒಳ್ಳೆಯ ಕನ್ನಡ ಸಿನಿಮಾಗೆ, ಒಂದು ಒಳ್ಳೆಯ ಮಕ್ಕಳ ಸಿನಿಮಾಗೆ ನಾವು ಮಾಡುವಂಥ ಋಣ ಸಂದಾಯ ಅಂತ ನಾನು ಭಾವಿಸ್ತೀನಿ. ಈ ಸಿನಿಮಾ ಯಾವುದೇ ಸಿನಿಮಾ, ಯಾಕೆ ಸಿನಿಮಾ ಒಳ್ಳೇದು ಕೆಟ್ಟದ್ದು ಅಂತ ನಾವು ಯಾಕೆ ಯೋಚನೆ ಮಾಡ್ತೀವಿ? ಒಂದು ಸಿನಿಮಾ ನೋಡಿದಾಗ ನನ್ನಂತ ಹಲವಾರು ತಂತ್ರಜ್ಞರಿದ್ದಾರೆ, ನಾವೇನು ಮಾಡ್ತೀವಿ, ಯಾವುದು ಲಾಂಗ್ ಶಾಟು, ಯಾವುದು ಕ್ಲೋಸಪ್ಪು, ಯಾವ ಶಬ್ದ ಬಳಸಿದ್ದಾರೆ, ಮ್ಯೂಸಿಕ್ ಹೇಗಿದೆ ಅಂತ ನೋಡ್ತಾ ಹೋಗ್ತೀವಿ. ಅದು ನಮ್ಮ ಹಣೆ ಬರ. ಎಂಜಾಯ್ ಮಾಡೋಕ್ಕಾಗಲ್ಲ ಸರ್, ನೀವು ಎಂಜಾಯ್ ಮಾಡಕ್ತಿರೋ ಸಿನಿಮಾನ ಈ ಮ್ಯೂಸಿಕ್ ಬಿಟ್ಟು ಎಲ್ಲಿಂದ ಬಂತು, ಹೇಗಿದೆ ಅಂತಾನೆ ನೀವು ನೋಡ್ತಾ ಇರ್ತೀವಿ. 15-20 ನಿಮಿಷದ ಸಿನಿಮಾ ಆದ್ಮೇಲೆ ಅದನ್ನೆಲ್ಲದನ್ನು ಮರೆಸುವಂತ ಸಿನಿಮಾ ಒಳ್ಳೆ ಸಿನಿಮಾ, ತಂತ್ರಜ್ಞನಿಗೂ ಕೂಡ. ಮೇಡಮ್ ಹೇಳಿದ್ರು ಮಧ್ಯೆ ಮನಸ್ಸು ಆರ್ದ್ರವಾಗತ್ತೆ ಅಂತ. ನಾನು ಸಾಮಾನ್ಯ ಸಿನಿಮಾಗಳಲ್ಲಿ ಅಳಲ್ಲ. ಕೊನೆಯ ದೃಶ್ಯ ಬಂದಾಗ ನನ್ನ ಕಣ್ಣು ಕೂಡ ತೇವಾಯಿತು. ಒಬ್ಬ ನಿರ್ದೇಶಕ ಅಥವಾ ಒಬ್ಬ ತಂತ್ರಜ್ಞ ಸಿನಿಮಾದ ಎಲ್ಲ ವಿಭಾಗಗಳು ಗೊತ್ತಿರುವಂತರು ನಮ್ಮನ್ನು ಒಂಥರ ಆರ್ದ್ರಗೊಳಿಸುತ್ತೆ ಅಂದಾಗ ಅದು ನಿಜವಾದ ಸಿನಿಮಾದ ಭಾವನಾತ್ಮಕ ಉತ್ತುಂಗತೆಗೆ ಹೋದಂತ ಇದು ಆಗ್ಬೇಕು. ಇದು ಆ ಸಿನಿಮಾದಲ್ಲಿ ಇವರು ಯಶಸ್ಸನ್ನ ಸಾಧಿಸಿದ್ದಾರೆ. ಆದ್ರೆ 5 ವರ್ಷ ಆಯ್ತು ಅನ್ನೋದು ನಂಗಾಗ್ಲೇ ವಿಷಾದ. ಇದು ಬೇಗ ತಲುಪಬೇಕಾಗಿತ್ತು. ಇದು ಚಿತ್ರಮಂದಿರದಲ್ಲಿ ಹೋಗುತ್ತೆ, ದೊಡ್ಡ ಯಶಸ್ಸಾಗುತ್ತೆ ಅಂತ ನಾನೇನು ಖಂಡಿತ ಭ್ರಮೆಯಲ್ಲಿಲ್ಲ. ಆದ್ರೆ ನಾವಾಗ್ಲೇ ಹೇಳ್ದಂಗೆ ಶಾಲಾ ಕಾಲೇಜುಗಳಲ್ಲಿ ತೋರಿಸುವಂತ ನಿಟ್ಟಿನಲ್ಲಿ ಒಂದು ಯಶಸ್ಸು ಸಿಗೋಕೆ ಸಾಧ್ಯ ಆದ್ರೆ ಇಂಥ ಚಿತ್ರಗಳ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ನನಗನ್ಸುತ್ತೆ. ಇದರಲ್ಲಿ ಪಾತ್ರ ಮಾಡಿದಂಥವ್ರು ಆಗ್ಲೇ ಹೇಳ್ತಾ ಇದ್ರು ಮಹೇಶ್ ಅವರು, ಎಲ್ಲರೂ ಹೊಸಬ್ರು, ಮೊದಲ ಬಾರಿಗೆ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋವಂತಂದ್ರು. ಹಾಗಾಗಿ ಇಂಥ ಒಂದು ತಂಡವನ್ನ ಇಟ್ಕೊಂಡು ಉತ್ಸಾಹದಿಂದ ನಿರ್ಮಾಪಕರು, ನಿರ್ದೇಶಕರು ಮಿಂಚಿಕೊಳ್ಳುವಂತ ಒಂದು ಚಿತ್ರ ಮಾಡಿದ್ದಾರೆ. ನಾನು ಖಚಿತವಾಗಿ ಹೇಳ್ತೀನಿ, ಈ ಚಿತ್ರವನ್ನ 100 ಮಕ್ಕಳು ನೋಡಿದ್ರೆ ಅದ್ರಲ್ಲಿ 10 ಜನ ಮಕ್ಕಳು ಮನೋಭಾವ ಬದಲಾಗುತ್ತೆ, ವೈಜ್ಞಾನಿಕ ಮನೋಭಾವ ಬದಲಾಗುತ್ತೆ. ಇದು ನಿಜವಾದ ಒಂದು ಚಿತ್ರದ ಯಶಸ್ಸು. ಒಂದು ಸಾಹಿತ್ಯ ಓದೋದ್ರಿಂದ, ಒಂದು ಸಂಗೀತ ಕೇಳೋದ್ರಿಂದ, ಒಂದು ಸಿನಿಮಾ ಮಾಡೋದ್ರಿಂದ ಸಮಾಜ ಬದಲಾಗಲ್ಲ. ಆದ್ರೆ ಒಂದು ಒಳಗೆ ಒಂದು ಬೀಜ ಅಂಕುರವಾಗುತ್ತೆ. ನಾನು ಯಾಕೆ ಹೀಗೆ, ನಿಜವಾಗಿಯೂ ನನಗೆ ಅನ್ನಿಸ್ತಾ ಇತ್ತು, ನನ್ನ ಮಗನು ಹೀಗಿರಬಾರ್ದು ಯಾಕೆ. ಮಕ್ಕಳಿಗೆ ಸಿನಿಮಾ ಅನ್ಬೇಡಿ ಅಂತ ಯಾಕಂದೆ ಅಂದ್ರೆ, ದೊಡ್ಡವರಿಗೆ ಸಿನಿಮಾ ತೋರಿಸ್ಬೇಕು ಮೊದಲು. ಅವರು ತಮ್ಮ ಮಕ್ಕಳಿಗೆ ಹೇಳ್ಬೇಕು, ಅವ್ರಿಗೆ ಅನ್ನಿಸ್ಬೇಕು ಈ ಮಗುನು ಹಾಗೆ ನನ್ನ ಮಗು ಆದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅವನಲ್ಲೂ ಒಂದು ವೈಜ್ಞಾನಿಕ ಮನೋಭಾವ ಬಂದ್ರೆ ಹೇಗಿರುತ್ತೆ. ಆ ಒಂದು ಎಚ್ಚರಿಕೆಯನ್ನ ನಾವಿವತ್ತು ಮೂಡಿಸ್ಬೇಕಾಗಿದೆ. ಯಾಕೆಂದ್ರೆ ಆಗ್ಲೇ ನಾನು ಹೇಳ್ದಂಗೆ ಇಲ್ಲಿ ಎಷ್ಟೋ 300 ಜನ ಇದ್ದೀರಿ. 300 ಜನದಲ್ಲಿ ಪ್ರಾಯಶಃ ಒಂದು 50 ಜನ ಕನ್ನಡ ಶಾಲೆ ಕಳಿಸ್ಬೋದು, 250 ಜನ ಎಲ್ಲರ ಮಕ್ಕಳು ಇಂಗ್ಲಿಷ್ ಶಾಲೆಯಲ್ಲೇ ಓದ್ತಾ ಇರ್ತಾರೆ. ಸರಿ ತಪ್ಪು ವಿಶ್ಲೇಷಣೆಗೆ ನಾನು ಹೋಗಲ್ಲ, ಅದು ಇವತ್ತಿನ ಸನ್ನಿವೇಶ. ಆದ್ರೆ ಇಂಥ ಚಿತ್ರಗಳನ್ನ ನಮ್ಮ ಮಕ್ಕಳಿಗೆ ತೋರಿಸ್ಬೇಕಾದಂತ ಅನಿವಾರ್ಯತೆ ಇದೆ. ಅದು ಹೇಗೆ ಅನ್ನೋದನ್ನ ಮಾರ್ಗ ನಾವು ಹುಡುಕಬೇಕಾಗಿದೆ. ಇಲ್ಲದೇ ಇದ್ರೆ ಮುಂದೆ ಇಂಥ ಪ್ರಯತ್ನಗಳು ಆಗೋಲ್ಲ ಅನ್ನೋದು ಸತ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಪಡೋಣ. ನಾನಂತೂ 10 ಜನನ ಈ ಸಿನಿಮಾ ಕಳಿಸುವಂತ ಪ್ರತಿಜ್ಞೆಯನ್ನು ಇವತ್ತು ನಾನು ಇಲ್ಲಿ ಮಾಡಿದ್ದೀನಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಯಶಸ್ವಿಯಾಗಿ ಶೇಷಾದ್ರಿ ಸರ್ ಮಾತಾಡುವಾಗ ಅನ್ಸುತ್ತೆ ರಿಲೀಸ್ ಮಾಡಿ ದುಡ್ಡು ವಾಪಸ್ ತಗೋಬೇಕು ಅಂತಾರೆ. ಆದ್ರೆ ಈ ನಿರ್ಮಾಪಕರ ಗುಣ ಹೆಂಗಿತ್ತು ಅಂದ್ರೆ, ಈ ಸಿನಿಮಾನ ಎಲ್ರಿಗೂ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ರು. ಹಾಗಾಗಿ 2019 ಆದ್ರೆ ಈ ಚಿತ್ರ ಮಕ್ಕಳು ಚಿತ್ರ ಬರ್ಬೇಕಂದ್ರೆ ಒಂದು ವಿಶೇಷತೆ ಏನಿರಬೇಕು, ಇಲ್ಲ ಪ್ರಶಸ್ತಿ ಬರಬೇಕು. ಆ ಪ್ರಶಸ್ತಿ ಬಂದ್ರೆ ನಮ್ಮ ಚಿತ್ರ ಗೆಲ್ಲುತ್ತಾನೆ ಉದ್ದೇಶದಿಂದ ಇಷ್ಟು 5 ವರ್ಷ ತಡವಾಗಿ ಮಾಡಿದ್ದಾರೆ. ಬೇರೆ ಯಾವುದು ಕಾರಣ ಇಲ್ಲ. ಅದಕ್ಕೆ ಕಾರಣ ಸರ್ಕಾರ ಅಂತ ಹೇಳ್ತೀನಿ. ಯಾಕಂತೀರಾ, 2019 ಇಲ್ಲಿವರೆಗೂ ಪ್ರಶಸ್ತಿ ಸಿನಿಮಾಗಳು ನೋಡಿಲ್ಲ, ಸಬ್ಸಿಡಿನೂ ಕೊಟ್ಟಿಲ್ಲ. 20 ಕೊಡ್ತಾರೆ, 21 ಕೊಡ್ತಾರೆ, 23 ಕೊಡ್ತಾರೆ ಅಂತ ನಾವು ನಿಧಾನಕ್ಕೆ ಇರೋದು. ಆದ್ರೂ ವಿಜಯ್ ಕುಮಾರ್ ಅವರು, ಹೊಸಕೋಟೆ ರಾಜ್ಕುಮಾರ್ ಅವರು ಏನು ಹೇಳಿದ್ರು, ನಮ್ಮ ಸಿನಿಮಾ ಪ್ರಶಸ್ತಿ ಬಂದ್ಮೇಲೆ ಇರಬೇಕು ಅಂತ ಹೇಳಿದ್ರು. ಆದ್ರೆ ಕೊನೆಗೂ ಆಗ್ಲಿಲ್ಲ. ಕೊನೆ ನಾವು ಕೋಜಿರೋ ಒಂದು ತೀರ್ಮಾನ ಮಾಡಿದ್ವಿ, ಮಕ್ಕಳು ಚಿತ್ರ, ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ, ಬುದ್ಧಿ ಕೂಡ ಸಣ್ಣನಿದ್ದಾನೆ, ಮದುವೆ ಆಗ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಅವ್ರ ಮಗನ ತೊಟ್ಲೆಲಾಗ್ತಾ ಸಿನಿಮಾ ರಿಲೀಸ್ ಮಾಡ್ತೀರಾ ಅಂತೇಳಿ. ಅದು ಅಲ್ಲೇ ಅಣ್ಣವ್ರ ಮನೆಗೆ ಹೋದಾಗೆಲ್ಲ ಲಕ್ಷ್ಮಕ್ಕ ಅವರು, ಗೋವಿಂದಣ್ಣವರು, ಪೂರ್ಣಿಮಾ ಅವರು ಕೇಳ್ತಿದ್ರು, ಬುದ್ಧಿ ಸಿನಿಮಾ ನೋಡಿಲ್ಲ, ನಾವು ದುಡ್ಡು ಕೊಟ್ಟು ಸಿನಿಮಾದಲ್ಲಿ ನೋಡ್ತೀವಪ್ಪ, ನೀನು ರಿಲೀಸ್ ಮಾಡ್ತಿಲ್ಲ ಅಂದ್ರು. ಅದಕ್ಕೋಸ್ಕರ ಲೇಟ್ ಆಯಿತು. ನಾವು ಈ ಸಿನಿಮಾ 4ನೇ ತಾರೀಕು ರಿಲೀಸ್ ಮಾಡಬೇಕು ಅಂದ್ಬಿಟ್ಟು ಈ ಸರ್ಕಾರದವರು 4ನೇ ತಾರೀಕು 10 ದಿವಸದಿಂದ ಸಿನಿಮಾಗಳು ನೋಡ್ತಾ ಇದ್ದಾರೆ. ಅದು 5 ವರ್ಷದ ಒಟ್ಟಿಗೆ ನೋಡ್ತಿದ್ದಾರೆ. ಅದಕ್ಕೆ ನಾನು ಇಲ್ಲಿರೋ ಗಣ್ಯ ವ್ಯಕ್ತಿಗಳು ಹಂಸಲೇಖ ಸರ್ ಇದ್ದಾರೆ, ವೇಲು ಸರ್ ಇದ್ದಾರೆ, ಶೇಷಾದ್ರಿ ಅವರು ಇದ್ದಾರೆ, ಪ್ರೊಡ್ಯೂಸರ್ಗಳಿದ್ದಾರೆ, ಮಾಧ್ಯಮದವರು ಇದ್ದಾರೆ. ಸರ್ಕಾರದವರು ಆಯಾ ವರ್ಷನೇ ಸಬ್ಸಿಡಿ ಮತ್ತು ಪ್ರಶಸ್ತಿಗಳು ಘೋಷಣೆ ಮಾಡಿದ್ರೆ ಯಾವ ನಿರ್ಮಾಪಕರು 4 ತಿಂಗಳು 5 ತಿಂಗಳು ಬಿಡದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರೆ 5 ತಿಂಗಳು ಕಾರ್ಯಕ್ಕೆ ಹೋಗಲ್ಲ. ಆ ಗತಿ ಇನ್ನು ಯಾರಿಗೂ ಬರ್ಬೋದು. ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿದ್ರೆ ಖಂಡಿತ ಆ ವರ್ಷ ಪ್ರಶಸ್ತಿ ಮತ್ತು ಸಬ್ಸಿಡಿ ಕೊಟ್ಟರೆ ಯಾವ ಸಿನಿಮಾಗಳು 5 ವರ್ಷ ನಿಲ್ಲ. ಧನ್ಯವಾದಗಳು ಸರ್. ಜೋರಾಗಿ ಮಳೆ ಸುರಿದು ನಿಂತಂಗಾಯ್ತು ವಿಶ್ವನಾಥ್ ಅವರೇ. ಧನ್ಯವಾದಗಳು ವಿಶ್ವನಾಥ್ರವರಿಗೆ ಕ್ಲಾರಿಟಿ ನೀಡಿದ್ದಕ್ಕೆ. ಇನ್ನು ಇವರ ಮನಸ್ಸಿನ ಲಹರಿ ಏನು ಹೇಳುತ್ತೆ ಈಗ ಕೇಳೋ ಸಮಯ. ಲಹರಿ ವೇಲು ಸರ್. ಸ್ನೇಹಿತರಿಗೆ ನಮಸ್ಕಾರ. ಸ್ವಲ್ಪ ಮಾತಾಡ್ಲಿಕ್ಕೆ ಇವತ್ತು ಕಷ್ಟನೇ ಆಗುತ್ತೆ ನನಗೆ. ಗುರುಗಳ ಪಕ್ಕದಲ್ಲೆಲ್ಲ ಮಾತಾಡಿದ್ದಾರೆ.
ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು ತೀರೋಗ್ಬಿಟ್ರು. ಇಲ್ಲಿ ಬಂದಮೇಲೆ ಇನ್ಫಾರ್ಮೇಷನ್ ಬಂತು. ಹಾಗಾಗಿ ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಹಿರಿಯರು ಮಾತಾಡಿದ್ದಾರೆ. ಮಿಂಚುಳ 2 ಹಾಡು ರುಕ್ಕೋಜಿ ಸಾಹೇಬರು, ಇದು ಪಂಚವಾರ್ಷಿಕ ಯೋಜನೆ. ಇದು 5 ವರ್ಷ ಆದಮೇಲೆ ಆಡಿಯೋ ಬಿಡುಗಡೆ ಮಾಡ್ತಾ ಇದ್ದೀನಿ. ಸೊ 2 ಹಾಡು ಭಾಳ ಚೆನ್ನಾಗಿದೆ, ಅದ್ಭುತವಾಗಿ ಬಂದಿದೆ. ಸಿನಿಮಾ ನೋಡ್ಲಿಕ್ಕಾಗಿಲ್ಲ ನನಗೆ, ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ಒಳ್ಳೆಯದಾಗಲಿ. ಸಬ್ಸಿಡಿ ಸರ್ಕಾರ ಮತ್ತು ಪ್ರಶಸ್ತಿ ಭಾಳ ವಿಷಯಗಳು ಬಂತು. ಭಾಳ ನೋವಿನ ಸಂಗತಿ ಹೇಳಬೇಕು ಅಂತಂದರೆ, ಶೇಷಾದ್ರಿ ಸಾಹೇಬ್ ಹೇಳಿದ್ರೆ ಅಲ್ಲಿ ಕೂತು ಮಾತಾಡುವಾಗ, ಏನು ಸರ್ ಏನು ಮಾಡ್ತಾ ಇದ್ದೀರಿ ಅಂದಾಗ ಏನೂ ಮಾಡ್ತಾ ಇಲ್ಲ ಅಂದರು. ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಎಷ್ಟು ಪ್ರಶಸ್ತಿಗಳು ತೊಗೊಂಡಿರೋರು ಸಿನಿಮಾ ಮಾಡ್ತಾ ಇಲ್ಲ ಅಂದರೆ ತುಂಬ ನೋವಾಗುತ್ತೆ. ಇಂಡಸ್ಟ್ರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ ಇಂಡಸ್ಟ್ರಿ ಚೆನ್ನಾಗಿದೆ, ಬಟ್ ಈ OTT ಮತ್ತೊಂದು ಮಗದೊಂದು ಏನೇನೋ ಆಗಿ ಒಂಥರ ಆಗಿದೆ. ಮಾತಾಡಕ್ಕೆ ಹೋಗಿದೆ ಅಂತ ಹೇಳಿದ್ರು ಸರ್, ಇಲ್ಲ ಹೋಗಿಲ್ಲ, ಬರುತ್ತೆ ಮತ್ತೆ ಗ್ಯಾರಂಟಿ ಬರುತ್ತೆ. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಈ ಸಿನಿಮಾ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ನಮಸ್ಕಾರ. ಸರ್ವದು ನೋವಿನ ಸಂಗತಿ. ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಒಂದು ಸಣ್ಣ ಕಥೆ ಹೇಳಿ ನನ್ನ ಭಾಷಣ ಪ್ರಾರಂಭ ಮಾಡ್ತೀನಿ. ಇದೇ ರೀತಿಯಾದಂಥ ಒಂದು ವೇದಿಕೆ ಇತ್ತು. ವೇದಿಕೆಯಲ್ಲಿ ಮೈಕ್ ಕೊಟ್ಟು ಮಾತಾಡಿ ಅಂತಂದರು. ಮಾತಾಡಿದಾಗ ನಾನು ಕೂತಿ ಮಾತಾಡಿದೆ. ಹಿರಿಯ 1-2 ರಾಜಕಾರಣಿಗಳೇನಿದ್ರು, ಮಂತ್ರಿಗಳೇನಿದ್ರು, ಅವ್ರು ನನಗೆ ಕರೆದು ಬೈದು, ನಿಜವಾದ ರಾಜಕಾರಣಿಯ ಲಕ್ಷಣ ವೇದಿಕೆ ಸಿಕ್ಕಿದಾಗ ಅದನ್ನ ಬಿಡಬಾರ್ದು ಅಂತೇಳಿ, ಯಾವಾಗ ವೇದಿಕೆ ಸಿಗುತ್ತೋ ಅದರಲ್ಲಿ ಭಾಷಣ ಮಾಡಬೇಕು, ಅದು ಕೂತ್ಕೊಂಡು ಮಾಡಬಾರ್ದು ಅಂತ ಹೇಳಿದ್ರು. ಅದ್ರ ಪ್ರಯುಕ್ತವಾಗಿ ಇವಾಗ ಜಯಮಾಲ ಅಕ್ಕನವ್ರೇನೋ ಒಬ್ಬ MLC ಆಗಿದ್ದಾರೆ, ಅವರು ಕೂಡ ಅದರ ಎಕ್ಸಾಂಪಲ್ ಕೊಟ್ಟರು. ನೀವೆಲ್ಲ ಕೂತು ಮಾತಾಡಿದ್ರೆ ಅವ್ರು ವೇದಿಕೆ ಹತ್ರ ಬಂದು ನಿಂತು ಮಾತಾಡಿದ್ರು. ಅದರಿಂದ ರಾಜಕಾರಣಿಯ ಲಕ್ಷಣ ವೇದಿಕೆ ಹತ್ರ ಮಾತಾಡೋದು ಅಂತೇಳಿ ತಮ್ಮ ಹತ್ರ ಕ್ಷಮೆ ಯಾಚಿಸ್ತಾ, ರಾಜಕಾರಣದ ಈ ಒಂದು ವೇದಿಕೆಯನ್ನು ಬಳಸ್ಕೊಳ್ತಾ, ಪ್ರಪ್ರಥಮವಾಗಿ ನಿಜವಾಗ್ಲೂ ಮನಸ್ಸಿಗೆ ತುಂಬಾನೇ ಸಂತೋಷ ಆಯಿತು. ಹೊಸಕೋಟೆಯಲ್ಲಿ ಕೂಡ ಕಲೆಯ ಪ್ರೋತ್ಸಾಹಕ್ಕೋಸ್ಕರ 5 ವರ್ಷ ಕಾಲ ದುಡಿದು ವೈಯಕ್ತಿಕವಾಗಿ ಸಂಪಾದನೆ ಮಾಡಿದಂಥ ಹಣನ ಇವತ್ತು ಈ ರೀತಿಯಾದಂಥ ಒಂದು ಚಿತ್ರಕ್ಕೋಸ್ಕರ, ಪ್ರೊಡಕ್ಷನ್ಗೋಸ್ಕರ ಬಳಸಿರ್ತಕ್ಕಂಥ ರಾಜಗೋಪಾಲನ್ ಅವ್ರಿಗೆ ಮನಸ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಈ ವೇದಿಕೆಯ ಮುಖಾಂತರವಾಗಿ ನಾನು ಸೂಚಿಸ್ತಾ ಇದ್ದೀನಿ. ವೇಲು ಸರ್ ಅವ್ರು ಕೇಳ್ತಾ ಇದ್ರು, ವಾಸ ಎಲ್ಲಿದ್ದೀರಾ ಅಂತೇಳಿ. ವಾಸ ತಂದೆಯವರ ಜೊತೆ, ಬಚ್ಚೇಗೌಡರ ಜೊತೆ ಊರ್ವಶಿ ಥಿಯೇಟರ್ ಪಕ್ಕದಲ್ಲೇ ಇದ್ದೀನಿ. ಆದರೆ ಗಾಳಿ ಊರ್ವಶಿ ಥಿಯೇಟರ್ ಅಂದ್ರೆ ಈ ಕಡೆ ಹೊಡಿಲಿಲ್ಲ. ಸೊ ಕಲೆಯ ಒಂದು ಪರಿಚಯ, ಕಲೆಯ ಒಂದು ಎಕ್ಸ್ಪೀರಿಯನ್ಸು ಸ್ವಲ್ಪ ಕಡಿಮೆನೇ ಇದೆ. ಮೊಟ್ಟ ಮೊದಲ ಬಾರಿಯಾಗಿ ಇಂಥ ಒಂದು ವೇದಿಕೆಯಲ್ಲಿ ಕೂತ್ಕೊಳ್ಳೋಂಥ ಒಂದು ಅವಕಾಶ ಸಿಕ್ಕಿದೆ. ಅದರಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಇವತ್ತು ಮೊಟ್ಟ ಮೊದಲನೇದಾಗಿ ಉತ್ತಮವಾದಂಥ ಒಂದು ಚರ್ಚೆ ಇವತ್ತು ಈ ವೇದಿಕೆ ಮುಖಾಂತರವಾಗಿ ನಡೆದಿದೆ. ತಾವು ಹೇಳ್ದಂಗೆ ಭಾರತ ದೇಶದ ವಿಶೇಷತೆ ಏನಂತಂದ್ರೆ, ನಾವು ಹೇಳಂತ ಕಥೆಗಳು, ನಮ್ಮಲ್ಲಿರ್ತಕ್ಕಂಥ ಜಾನಪದ ಕಥೆಗಳಾಗಿರ್ಬೋದು, ಮಹಾಕಾವ್ಯಗಳಾಗಿರ್ಬೋದು, ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಅವುಗಳಲ್ಲಿರ್ತಕ್ಕಂಥ ಉಪಕಥೆಗಳಾಗಿರ್ಬೋದು, ಆ ಒಂದು ಕಥೆಗಳ ಮುಖಾಂತರವಾಗಿ ನಮ್ಮ ಒಂದು ಸಂಸ್ಕೃತಿನ ವಿಶ್ವಾದ್ಯಂತ ಸಾರಂತ ಒಂದು ಪ್ರಯತ್ನ ಆಗಿದೆ. ಇವತ್ತು ನಾವು ಸೌತ್ ಈಸ್ಟ್ ಏಷ್ಯಾ ಕಡೆ ಹೋದರೆ, ವಿಯೆಟ್ನಾಂ ಕಡೆ ಹೋಗಿರ್ಬೋದು, ಇಂಡೋನೇಷ್ಯಾ ಕಡೆ ಹೋಗಿರ್ಬೋದು, ಬಾಲಿ ಕಡೆ ಹೋಗಿರ್ಬೋದು, ಎಲ್ಲ ಕಡೆ ಹೋದಾಗೂ ಕೂಡ ಭಾರತ ದೇಶದ ಸಂಸ್ಕೃತಿ ನಾವು ಯಾಕಲ್ಲಿ ನೋಡ್ತೀವಿ ಅಂತಂದ್ರೆ, ನಮ್ಮ ದೇಶದಲ್ಲಿ ಹುಟ್ಟಿದಂಥ ಕಥೆಗಳನ್ನ ಅಲ್ಲಿ ನಾವು ಸಾರಿ, ಅಲ್ಲಿ ಆ ಕಥೆಗಳನ್ನ ಹೇಳಿ, ಅಲ್ಲಿ ನಮ್ಮ ನಾಟಕಗಳನ್ನ, ಪ್ರದರ್ಶನಗಳನ್ನ ಮಾಡುವ ಮುಖಾಂತರವಾಗಿ ನಮ್ಮ ಒಂದು ಸಂಸ್ಕೃತಿನ ಆ ದೇಶಕ್ಕೆ ಸಾರಂತ ಕೆಲಸ ನಾವು ಮಾಡಿದೀವಿ. ಇವತ್ತು ಅಮೆರಿಕನ ನಾವು ನೋಡಿದ್ರೆ, ಅಮೆರಿಕ ಸಾಕಷ್ಟು ಎಕ್ಸ್ಪೋರ್ಟ್ಸ್ ಮಾಡಿದೆ, ವಾಹನಗಳನ್ನ ಎಕ್ಸ್ಪೋರ್ಟ್ ಮಾಡಿದೆ, IT ನ ಎಕ್ಸ್ಪೋರ್ಟ್ ಮಾಡಿದೆ. ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ, ಇಫ್ ಯು ಆಸ್ಕ್ ಮಿ ವಾಟ್ ಇಸ್ ಅಮೆರಿಕಾಸ್ ಬಿಗ್ಗೆಸ್ಟ್ ಎಕ್ಸ್ಪೋರ್ಟ್, ಇಟ್ ಈಸ್ ಕಲ್ಚರ್. ಇವತ್ತು ನಮ್ಮ ಮಕ್ಕಳು ಯಾಕೆ ಹೋಗ್ಬಿಟ್ಟು KFC ಅಲ್ಲಿ, ಮೆಕ್ಡೊನಾಲ್ಡ್ಸ್ ಅಲ್ಲಿ ತಿಂತಾರೆ, ಯಾಕೆ ಅವರು ಜೀನ್ಸ್ ಪ್ಯಾಂಟು T-ಶರ್ಟ್ ಹಾಕ್ತಾರೆ ಅಂತಂದ್ರೆ, ಹಾಲಿವುಡ್ಡಿನ ಒಂದು ಪರಿಣಾಮ, ಹಾಲಿವುಡ್ಡಿನ ಒಂದು ಪ್ರಭಾವ. ಇವತ್ತು ಅವ್ರ ಚಿತ್ರಗಳಲ್ಲಿ ಏನ್ ನೋಡ್ತಾರೆ, ಅವ್ರ ದೃಶ್ಯಗಳಲ್ಲಿ ಏನ್ ನೋಡ್ತಾರೆ, ಅವ್ರು ಯಾರ ಹತ್ರ ಆಸ್ಪೈರ್ ಮಾಡ್ತಾರೆ, ನಾನು ಯಾಕೆ ಹ್ಯಾರಿ ಪಾಟರ್ ಆಗಬೇಕು, ಯಾಕೆ ಥಾರ್ ಆಗಬೇಕು, ಯಾಕೆ ಸ್ಪೈಡರ್ ಮ್ಯಾನ್ ಆಗಬೇಕು ಅಂತಂದ್ರೆ, ದಟ್ ಈಸ್ ದ ನೆರೇಟಿವ್ ವಿಚ್ ಹಾಲಿವುಡ್ ಇಸ್ ಸೆಟ್ಟಿಂಗ್. ಅವ್ರು ಆ ರೀತಿಯಾದಂಥ ಮಾಹಿತಿಗಳನ್ನ, ಆ ರೀತಿಯಾದಂಥ ದೃಶ್ಯಗಳನ್ನ, ಆ ರೀತಿಯಾದಂಥ ಚಿತ್ರಗಳನ್ನ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ತಾವು ಹೇಳಿದ ರೀತಿಯಲ್ಲಿ ಮನುಷ್ಯರ ಅಟೆನ್ಷನ್ ಸ್ಪ್ಯಾನ್, ಗಮನ ಏನಿದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ನಾಟಕಗಳಾಡಂಥ ಕಾಲ ಇತ್ತು, ಗಂಟೆಗಟ್ಟಲೆ, ಸಂಜೆ 6 ಗಂಟೆಗೆ ಪ್ರಾರಂಭ ಆದರೆ ಬೆಳಿಗ್ಗೆ 4 ಗಂಟೆಗೆ ಮುಗಿಯುವಂಥದ್ದಿತ್ತು. 16 ಗಂಟೆ ನಾಟಕ ನಡೀತಾ ಇದ್ದಂಥದ್ದು.
ಅದು ಕಡಿಮೆ ಹಾಕ್ಕೊಂಡು ಬಂದು ಈ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ 3-3.5 ಗಂಟೆ ಆಯಿತು. 3-3.5 ಗಂಟೆ ಆಗಿದ್ದು ಅದರಲ್ಲಿ ಕೂಡ ಗಮನ ನಮ್ಗೆ ಸಾಯ್ತಲ್ಲ ಅಂತೇಳಿ 30 ನಿಮಿಷದ ಅತ್ತೆ ಸೊಸೆ ಕಥೆಗಳಾಯ್ತು. 30 ನಿಮಿಷದ ಅತ್ತೆ ಕತೆ ಸೊಸೆಗಳಿಗೂ ಕೂಡ ನಮಗೆ ಗಮನ ಸಾಲ್ತಲ್ಲ ಅಂತೇಳಿ 30 ಸೆಕೆಂಡಿನ ಟಿಕ್ ಟಾಕ್ಗೆ ಬಂದಿದ್ದೀವಿ ನಾವು ಇವತ್ತು. ಆ ರೀತಿಯಾಗಿ ಜನರ ಒಂದು ಗಮನ ಏನಿದೆ, ಗಮನ ಇವತ್ತು ಕಡಿಮೆ ಆಗಿ 6-8 ಗಂಟೆಯ ನಾಟಕಗಳು 30 ಸೆಕೆಂಡಿನ ಟಿಕ್ ಟಾಕ್ಗೆ ಬಂದು ನಿಂತಿದೆ. ಸರ್, ಎಲ್ಲಕ್ಕಿಂತ ವಿಶೇಷವಾಗಿ ನಾನು ಹೇಳೋದು, ತಾವು ಹೇಳ್ತಾ ಇದ್ರಿ ಇಟ್ ಈಸ್ ಅ ಡೈಯಿಂಗ್ ಆರ್ಟ್ ಅಂತೇಳಿ. ಒನ್ ಥಿಂಗ್ ಐ ವುಡ್ ಲೈಕ್ ಟು ಡ್ರಾ ಅಟೆನ್ಷನ್ ಟು ಅಂತ ಅಂದ್ರೆ, ಮಾನವ ಕುಲ ಅಥವಾ ಮನುಕುಲ ಪ್ರಾರಂಭ ಆದಾಗಿಂದ ನಾವೆಷ್ಟು ಇನ್ಫಾರ್ಮೇಶನ್ನ ನಾವು ಜನರೇಟ್ ಮಾಡಿದ್ದೀವಿ, ಕಳೆದ 1.5 ವರ್ಷದಲ್ಲಿ ಅಷ್ಟೇ ಇನ್ಫಾರ್ಮೇಶನ್ನ ನಾವು ಜನರೇಟ್ ಮಾಡಿದ್ದೀವಿ. ಮುಂದುವರಿತಾ ನೀವು ಇನ್ನ 1 ವರ್ಷದಲ್ಲಿ ಇನ್ಕ್ಲೂಡಿಂಗ್ ದಿಸ್ 1.5 year ಅಷ್ಟು ಇನ್ಫಾರ್ಮೇಶನ್ನ ನೀವು ಜನರೇಟ್ ಮಾಡ್ತೀರ. ಆ ಮಾಹಿತಿ ಎಲ್ಲ ಮೇಜರ್ ಎಲ್ಲಿರೋದು? ಇಟ್ ಈಸ್ ಇನ್ ಯೂಟ್ಯೂಬ್, ಇಟ್ ಈಸ್ ಇನ್ ಫೇಸ್ಬುಕ್, ಇಟ್ ಈಸ್ ಆನ್ ಇನ್ಸ್ಟಾಗ್ರಾಮ್, ಇಟ್ ಈಸ್ ಆನ್ ಟಿಕ್ ಟಾಕ್, ಇಟ್ ಈಸ್ ಆನ್ ಟ್ವಿಟರ್. ಸೊ ಈ ಮಾಧ್ಯಮಗಳಲ್ಲಿ ಇನ್ಫಾರ್ಮೇಶನ್ ಜನರೇಷನ್ ಏನಾಗ್ತಾ ಇದೆ, ಎಕ್ಸ್ಪೋನೆನ್ಷಿಯಲ್ ಆಗಿ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಒಳ್ಳೆಯದೋ ಕೆಟ್ಟದ್ದೋ ಅಂಥದ್ರಲ್ಲಿ ಕನ್ನಡ ಚಿತ್ರರಂಗ ಅಥವಾ ಕನ್ನಡ ಭಾಷೆಯ ಕಲೆಗಳಿಗೆ ತಾವು ಹೇಳಿದ ರೀತಿಯಲ್ಲಿ ನಾವು ಕೊಡಬೇಕಾದಂಥ ಪ್ರಾಮುಖ್ಯತೆ, ಕೊಡಬೇಕಾದಂಥ ಆದ್ಯತೆ ಕೊಡದಿದ್ರೆ ನಮ್ಮ ಧ್ವನಿ, ನಮ್ಮ ಸಂಸ್ಕೃತಿ, ನಮ್ಮ ನಾಡು ನಡೆ ನುಡಿ ಇವೆಲ್ಲ ಕೂಡ ಬೇರೆ ಭಾಷೆಗಳ ಹಾವಳಿಯಲ್ಲಿ ಆವಲಾಂಚಿನ ಮುಖಾಂತರವಾಗಿ ಮುಚ್ಚೋಗಂತ ಒಂದು ಪರಿಸ್ಥಿತಿಗೆ ಬರಂತ ಎಲ್ಲ ಲಕ್ಷಣಗಳು ಕೂಡ ಇವತ್ತು ಕಾಣ್ತಾ ಇದೆ. ಆದ್ರಿಂದ ಈ ರೀತಿಯಾದಂಥ ಇಂಡಿಪೆಂಡೆಂಟ್ ಫಿಲ್ಮ್ಸ್ ಆಗಿರ್ಬೋದು, ತಾವೇನು ಸಲಹೆ ಕೊಟ್ರಿ, ಅತ್ಯಂತ ಸೂಕ್ತವಾದಂಥ ಸಲಹೆ ಕೊಟ್ರಿ, ಮಕ್ಕಳಿಗೆ ವರ್ಷಕ್ಕೆ 4 ಚಿತ್ರಗಳನ್ನ ಪ್ರದರ್ಶನ ಮಾಡೋಂಥ ಒಂದು ಅವಕಾಶ ಮಾಡಿಕೊಟ್ರೆ ಕನ್ನಡ ಭಾಷೆಯ ಕಲಾವಿದರಿಗೂ ಕೂಡ ಅವರ ಕಲೆ ಪ್ರದರ್ಶನ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಅದ್ರ ಜೊತೆಗೆ ನಮಗೂ ಕೂಡ ನಮ್ಮ ಒಂದು ಸಂಸ್ಕೃತಿ, ಇವತ್ತು ಈ ತೋರಿಸಿದಂಥ ಕತೆ, ತಂದೆ ಕೂತ್ಕೊಂಡು ಒಂದು ಬಾರಲ್ಲಿ ಕುಡ್ಕೊಂಡು ಇರೋಂಥ ಕತೆ, ಆಟೋ ಡ್ರೈವರ್ ಇರೋಂಥ ಕತೆ ಹಾಲಿವುಡ್ ನಮಗೆ ತೋರ್ಸಕ್ಕೆ ಸಾಧ್ಯನೇ ಇಲ್ಲ. ವಾಸ್ತವವಾಗಿ ಇಲ್ಲಿ ನಡೆಯುವಂಥ ಒಂದು ನಮ್ಮ ಜನಜೀವನ ಏನಿದೆ ಅದನ್ನ ಬೇರೆ ಬಾಲಿವುಡ್ ಕೂಡ ತೋರ್ಸಕ್ಕೆ ಸಾಧ್ಯ ಇಲ್ಲ. ಅದನ್ನ ತೋರಿಸ್ಬೇಕಂದ್ರೆ ಸ್ಯಾಂಡಲ್ವುಡ್ ಅದನ್ನ ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ನಾವು ನಮ್ಮ ಜನಸ್ಥಿತಿ, ನಮ್ಮ ಬದುಕಿನ ಸ್ಥಿತಿಗಳಿಗೆ ಅವಕಾಶ ಕೊಡಬೇಕಂದ್ರೆ ಈ ರೀತಿಯಾದಂಥ ಚಲನಚಿತ್ರಗಳಿಗೆ ಪ್ರೋತ್ಸಾಹ ಕೊಡಬೇಕಾಗಿದೆ. ನಾನು ತಮಗೆ ಈ ವೇದಿಕೆ ಮುಖಾಂತರವಾಗಿ ಆಶ್ವಾಸನೆ ಕೊಡ್ತೀನಿ, ಸರ್ಕಾರದ ಗಮನಕ್ಕೆ ಏನು ತರಬೇಕಾಗಿದೆಯೋ ಒಂದು 4-5 ಚಿತ್ರಗಳ ಪ್ರದರ್ಶನಕ್ಕೋಸ್ಕರ ಅದನ್ನು ಸರ್ಕಾರದ ಗಮನವಾಗಿ ತಮ್ಮ ಪರವಾಗಿ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ತಮ್ಮೆಲ್ಲರೂ ಕೂಡ ಕೊಡ್ತಾ ಇದ್ದೀನಿ. ಮತ್ತೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಇಟ್ಸ್ ನಾಟ್ ಓನ್ಲಿ ದ ಲೈವ್ಲಿಹುಡ್ ಆಫ್ ದಿ ಆಕ್ಟರ್. ಹಿಂದೆ ಇರ್ತಕ್ಕಂಥ ತೆರೆ ಹಿಂದೆ ಇರ್ತಕ್ಕಂಥ ಸಾಕಷ್ಟು ಕಲಾವಿದರು, ಸಪೋರ್ಟಿಂಗ್ ಆರ್ಟಿಸ್ಟ್ಸು, ಅವರೆಲ್ಲರ ಬದುಕುಗಳ ಪ್ರಶ್ನೆ ಇದು. ಇದನ್ನ ಉಳಿಸಂಥದ್ದು, ಬೆಳೆಸಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ. ಈ ರೀತಿಯಾದಂಥ ವೇದಿಕೆಯಲ್ಲಿ ಬಂದು ತಮ್ಮನ್ನೆಲ್ಲರೂ ಕೂಡ ನೋಡಿ ಪರಿಚಯ ಮಾಡ್ಕೊಳ್ಳೋಂಥ ಒಂದು ಅವಕಾಶ, ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡೋಂಥ ಅವಕಾಶ ಮಾಡಿಕೊಟ್ಟಂಥ ಈ ಚಲನಚಿತ್ರದವ್ರಿಗೆ, ರುಕ್ಕೋಜಿ ಅವ್ರಿಗೆ, ರಾಜಗೋಪಾಲನ್ ಅವ್ರಿಗೆ, ಶಫಿ ಅವ್ರಿಗೆ ಎಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಚಲನಚಿತ್ರ ಲೆಟ್ ಇಟ್ ನಾಟ್ ಓನ್ಲಿ ಬಿ ಅ ಕ್ರಿಟಿಕಲ್ ಸಕ್ಸೆಸ್, ಲೆಟ್ ಇಟ್ ಆಲ್ಸೋ ಬಿ ರಾಜಗೋಪಾಲನ್ ಅವ್ರಿಗೋಸ್ಕರ ಫೈನಾನ್ಷಿಯಲ್ ಸಕ್ಸೆಸ್ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಸಹಕಾರಕ್ಕೆ ನಾವು ಸದಾ ಋಣಿಗಳು ಅಂತ ಹೇಳ್ತಾ ಧನ್ಯವಾದಗಳು ಹಂಸಲೇಖ ಸರ್. ರಾಧಿಕಾ, ಕಾನಪ್ರಿಯ, ದೀಪಿಕಾ, ಅಂಬಿಕಾ ಸ್ಟೇಜ್ ಮೇಲೆ ಬರಬೇಕು.